ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಏಪ್ರಿಲ್ 26, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ 2022 ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೋಸ್ಕರ ಲಾ ಎಕ್ಸಲೆನ್ಸ್ RRP ಮಾಡ್ಯೂಲನ್ನು ಸ್ಟಾರ್ಟ್ ಮಾಡಿದ್ದು, ಇದರಲ್ಲಿ ಪಾಲಿಟಿ ಮಾಡ್ಯೂಲ್ 28 ಹಾಗೂ 29ನೇ ತಾರೀಕಂದು ಕಂಡಕ್ಟ್ ಮಾಡಲಿದ್ದಾರೆ. ಈ ಒಂದು ಪ್ರೋಗ್ರಾಮ್ಗೆ ಜಾಯ್ನ್ ಆಗಬೇಕು ಅನ್ನುವಂಥ ಒಂದು ಇಚ್ಛೆ ಇದ್ದರೆ ಕೊಟ್ಟಿರುವಂತಹ ನಂಬರ್ಗೆ ನೀವು ಕಾಲ್ ಮಾಡ್ಬೋದು, ಅಥವಾ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಮೆನ್ಷನ್ ಮಾಡಿದ್ದಾರೆ. ಆ ಒಂದು ಲಿಂಕಲ್ಲಿ ಕೆಲವೊಂದಿಷ್ಟು ಡೀಟೇಲ್ಸನ್ನು ಕೊಟ್ಟಿರ್ತಾರೆ. ಅದನ್ನು ಫಿಲ್ ಮಾಡೋದ್ರ ಮುಖಾಂತರ ಈ ಒಂದು ಪ್ರೋಗ್ರಾಮ್ಗೆ ಜಾಯ್ನ್ ಆಗ್ಬೋದಾಗಿದೆ. ಇವತ್ತಿನ ಮೊದಲನೇ ಆರ್ಟಿಕಲ್, ತಮಿಳುನಾಡು ಕ್ಲಿಪ್ಸ್ ಗವರ್ನರ್ಸ್ ಪವರ್ ಟು ಅಪಾಯಿಂಟ್ ವೈಸ್ ಚಾನ್ಸಲರ್ಸ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಗವರ್ನಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ಗೆ ಕನೆಕ್ಟ್ ಮಾಡ್ಕೋಬೋದು. ಹಾಗೂ ಪಾಲಿಟಿ ನಡಿನಲ್ಲಿ ನಾವು ಸ್ಟೇಟ್ ಲೆಜಿಸ್ಲೇಚರ್ಗೆ ಸಂಬಂಧಪಟ್ಟಂತೆ ಗವರ್ನರ್ ಚಾಪ್ಟರ್ಗೆ ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಸೊ ಈ ಒಂದು ಆರ್ಟಿಕಲನ್ನು ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನೋಡೋದಾದರೆ ವೈಸ್ ಚಾನ್ಸಲರ್ಸ್ಗಳು ಯಾವ ರೀತಿಯಾಗಿ ಅಪಾಯಿಂಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು. ಇನ್ನು ಮೇನ್ಸ್ ಲೆವೆಲಲ್ಲಿ ನೋಡೋದಾದರೆ ಇಶ್ಯೂಸ್ ವಿತ್ ದ ರೋಲ್ ಆಫ್ ಗವರ್ನರ್ಗೆ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಏನಿದೆ ಅಂತಂದರೆ, ತಮಿಳುನಾಡು ಅಸೆಂಬ್ಲಿ ವೈಸ್ ಚಾನ್ಸಲರ್ಸನ್ನು ಅಪಾಯಿಂಟ್ಮೆಂಟ್ ಮಾಡೋದಕ್ಕೋಸ್ಕರ 2 ಬಿಲ್ಲನ್ನು ಹೊರಡಿಸಿದೆ. ಇಲ್ಲಿ ಸರ್ಕಾರದ ಒಂದು ಎಂಪವರಿಂಗ್ ಕಂಡೀಷನನ್ನು ಕೊಟ್ಟಿದ್ದಾರೆ. ಅಂದರೆ ಸರ್ಕಾರ ಇವತ್ತು ವೈಸ್ ಚಾನ್ಸಲರ್ಸನ್ನು ಅಪಾಯಿಂಟ್ ಮಾಡಬೇಕು ಅನ್ನುವಂಥದ್ದು. ಈ ಮೊದಲು ಗವರ್ನರು ವೈಸ್ ಚಾನ್ಸಲರ್ಸನ್ನು ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥ ನಾವು ಪ್ರೊಸೀಜರ್ ನೋಡಿದ್ದೀವಿ. ಇಲ್ಲಿ ಸ್ಟೇಟ್ ಲೆಜಿಸ್ಲೇಚರ್ನ ಮುಖಾಂತರ ಅಥವಾ ತಮಿಳುನಾಡು ಗೌರ್ಮೆಂಟ್ ಮುಖಾಂತರ ಇವತ್ತು ಸರ್ಚ್ ಕಮ್ ಸೆಲೆಕ್ಷನ್ ಕಮಿಟಿಯನ್ನು ಅಪಾಯಿಂಟ್ಮೆಂಟ್ ಮಾಡಬೇಕು. ಇದರಿಂದ ನಾವು ವೈಸ್ ಚಾನ್ಸಲರ್ಸನ್ನು ಸೆಲೆಕ್ಟ್ ಮಾಡಬೇಕು ಅನ್ನುವಂಥ ಒಂದು ಬಿಲ್ಲನ್ನು ಹೊರಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸ್ವಲ್ಪ ನಾವು ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನನ್ನು ಅಥವಾ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನೋಡೋದಾದರೆ, ಇವಾಗ ಗವರ್ನರ್ ರೋಲ್ ಏನಿರುತ್ತೆ, ಇವಾಗ ಸ್ಟೇಟ್ ಯೂನಿವರ್ಸಿಟೀಸ್ಗೆ ಸಂಬಂಧಪಟ್ಟಂತೆ ಗವರ್ನರ್ ಅವರ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಅಂತಂದರೆ, ಗವರ್ನರ್ ಅವರು ಈ ಎಲ್ಲ ಸ್ಟೇಟಲ್ಲಿರ್ತಕ್ಕಂಥ ಯೂನಿವರ್ಸಿಟೀಸ್ಗೆ ಎಕ್ಸ್ ಅಫಿಷಿಯೋ ಚಾನ್ಸಲರ್ ಆಗಿ ಆ್ಯಕ್ಟ್ ಆಗ್ತಾರೆ. ಇವ್ರು ಏನು ಮಾಡ್ತಾರೆ, ಅಲ್ಲಿರ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ಸ್ ಎಲ್ಲ ಕರೆಕ್ಟಾಗಿ ಕ್ಯಾರಿ ಮಾಡೋದಕ್ಕೋಸ್ಕರ ಇವರು ವೈಸ್ ಚಾನ್ಸಲರ್ಸನ್ನು ಅಪಾಯಿಂಟ್ ಮಾಡ್ತಾರೆ. ಸೊ ನಾರ್ಮಲಿ ಗವರ್ನರ್ ಏನು ಮಾಡ್ತಾರೆ, ವೈಸ್ ಚಾನ್ಸಲರ್ಸನ್ನು ಅಪಾಯಿಂಟ್ ಮಾಡುವಂಥ ಪ್ರೊಸೀಜರ್ ಇತ್ತು. ಈ ಒಂದು ಬಿಲ್ ನಡಿನಲ್ಲಿ ಚೇಂಜಸ್ ಮಾಡಬೇಕು ಅಂತ ಇವತ್ತು ತಮಿಳುನಾಡು ಗೌರ್ಮೆಂಟ್ ಫೈಟ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ. ಹಾಗೂ ಇಲ್ಲಿ ನಾವು ಅತಿ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದಂದರೆ, ಇವಾಗ ಎಲ್ಲ ಯೂನಿವರ್ಸಿಟೀಸ್ನಲ್ಲೂ ಚಾನ್ಸಲರ್ ಆಗಿ ಯಾರಿರ್ತಾರೆ, ಗವರ್ನರು ಚಾನ್ಸಲರ್ ಪೊಸಿಷನನ್ನು ಹೊಂದಿರ್ತಾರೆ. ಗವರ್ನರ್ ಅವರು ಡೈರೆಕ್ಟಾಗಿ ಸೆಂಟ್ರಲ್ ಗೌರ್ಮೆಂಟಿಂದ ಅಪಾಯಿಂಟ್ ಆಗಿರ್ತಾರೆ ಅಲ್ವಾ, ಯೂನಿಯನ್ ರಿಪ್ರೆಸೆಂಟೇಟಿವ್ಸ್ ಅಂತ ಕರೀಲಾಗುತ್ತೆ. ಸೊ ಇದನ್ನು ನಾವು ಅಬ್ಸರ್ವ್ ಮಾಡೋದಾದರೆ, ಇವಾಗ ಸೆಂಟ್ರಲ್ ಗೌರ್ಮೆಂಟೇ ಇಂಡೈರೆಕ್ಟ್ಲಿ ವೈಸ್ ಚಾನ್ಸಲರ್ಸನ್ನು ಸೆಲೆಕ್ಟ್ ಮಾಡುವಂಥ ಒಂದು ಕಂಡೀಷನ್ ಇದೆ ಅನ್ನುವಂಥದ್ದು. ಸೊ ಎಲ್ಲ ಸ್ಟೇಟ್ ಯೂನಿವರ್ಸಿಟೀಸ್ಗಳು ಬಟ್ ವೈಸ್ ಚಾನ್ಸಲರ್ಸ್ ಅಪಾಯಿಂಟ್ ಆಗ್ತಾ ಇರೋದು ಸೆಂಟ್ರಲ್ ರಿಪ್ರೆಸೆಂಟೇಟಿವ್ಸಿಂದ ಅನ್ನುವಂಥದ್ದು. ಇವಾಗ ನಾನ್ ಪ್ರಾಫಿಟ್ ಯೂನಿವರ್ಸಿಟೀಸ್ ಇರ್ತಾವಲ್ಲ ಅಥವಾ ಪ್ರೈವೇಟ್ ಯೂನಿವರ್ಸಿಟೀಸ್ ಇರ್ತಾವಲ್ಲ, ಅಲ್ಲಿ ನಾರ್ಮಲಿ ಯಾರು ಫೌಂಡರ್ ಇರ್ತಾರಲ್ಲ, ಯಾರು ಫೌಂಡೇಶನ್ ಮಾಡಿರ್ತಾರಲ್ಲ, ಆ ಒಂದು ಪರ್ಟಿಕ್ಯುಲರ್ ಯೂನಿವರ್ಸಿಟೀಸನ್ನು ಅವರೇ ಚಾನ್ಸಲರ್ ಆಗಿ ಆ್ಯಕ್ಟ್ ಆಗುವಂಥ ಕಂಡೀಷನ್ ಇರುತ್ತೆ. ಆದರೆ ಸ್ಟೇಟ್ ಗೌರ್ಮೆಂಟ್ ಓನ್ಡ್ ಇರತಕ್ಕಂಥ ಯೂನಿವರ್ಸಿಟೀಸ್ನಲ್ಲಿ ಇವತ್ತು ಚಾನ್ಸಲರ್ ಆಗಿ ಇರುವಂಥವರು ಗವರ್ನರ್ ಇರ್ತಾರೆ, ಇವರು ಇವತ್ತು ವೈಸ್ ಚಾನ್ಸಲರ್ಸನ್ನು ಅಪಾಯಿಂಟ್ ಮಾಡ್ತಾರೆ ಅನ್ನುವಂಥದ್ದು. ಆದರೆ ಸೆಂಟ್ರಲ್ ಯೂನಿವರ್ಸಿಟೀಸ್ನಲ್ಲಿ ಯಾವ ರೀತಿಯಾದಂಥ ಕಂಡೀಷನ್ ಆಗುತ್ತಂತಂದರೆ, ಸೆಂಟ್ರಲ್ ಯೂನಿವರ್ಸಿಟೀಸ್ ಆ್ಯಕ್ಟ್ 2009 ಪ್ರಕಾರ ಭಾರತದ ರಾಷ್ಟ್ರಪತಿಗಳು ಅಥವಾ ಪ್ರೆಸಿಡೆಂಟು ಇವತ್ತು ಸೆಂಟ್ರಲ್ ಯೂನಿವರ್ಸಿಟೀಸ್ನಲ್ಲಿ ವಿಸಿಟರ್ ಆಗಿ ಆ್ಯಕ್ಟ್ ಆಗ್ತಾರೆ. ಅಂದರೆ ಅವರು ಅಲ್ಲಿ ಹೆಡ್ ಆಗಿ ಕನ್ಸಿಡರ್ ಮಾಡುವಂಥದ್ದು. ಅವರು ಸೆಂಟ್ರಲ್ ಯೂನಿವರ್ಸಿಟೀಸ್ಗೆ ವೈಸ್ ಚಾನ್ಸಲರ್ಸನ್ನು ಅಪಾಯಿಂಟ್ ಮಾಡಬೇಕಂತಂದರೆ ಒಂದು ಸರ್ಚ್ ಆ್ಯಂಡ್ ಸೆಲೆಕ್ಷನ್ ಕಮಿಟಿಯನ್ನು ಯೂನಿಯನ್ ಗೌರ್ಮೆಂಟ್ ಫಾರ್ಮ್ ಮಾಡಿರುತ್ತೆ. ಸೆಂಟ್ರಲಲ್ಲಿರ್ತಕ್ಕಂಥ ಪ್ರೊಸೀಜರ್ ಯಾವ ರೀತಿಯಾಗಿದೆ, ಡೈರೆಕ್ಟಾಗಿ ಇವತ್ತು ಪ್ರೆಸಿಡೆಂಟು ಅಲ್ಲಿರ್ತಕ್ಕಂಥ ವೈಸ್ ಚಾನ್ಸಲರ್ಸನ್ನು ಸೆಲೆಕ್ಟ್ ಮಾಡ್ತಾ ಇಲ್ಲ, ಆದರೆ ಸರ್ಚ್ ಕಮ್ ಸೆಲೆಕ್ಷನ್ ಕಮಿಟಿಯನ್ನು ಅಲ್ಲಿ ಫಾರ್ಮ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಅದೇ ಪ್ರೊಸೀಜರನ್ನು ಇವತ್ತು ಸ್ಟೇಟ್ ಗೌರ್ಮೆಂಟಲ್ಲಿರ್ತಕ್ಕಂಥ ಅಥವಾ ಸ್ಟೇಟ್ ಗೌರ್ಮೆಂಟ್ ಅಂಡರಲ್ಲಿರ್ತಕ್ಕಂಥ ಎಲ್ಲ ಯೂನಿವರ್ಸಿಟೀಸ್ನಲ್ಲೂ ವೈಸ್ ಚಾನ್ಸಲರ್ಸನ್ನು ಅಪಾಯಿಂಟ್ಮೆಂಟ್ ಮಾಡುವಾಗ ಫಾಲೋ ಮಾಡಬೇಕು ಅಂತ ತಮಿಳುನಾಡು ಗೌರ್ಮೆಂಟು ಇವತ್ತು ಆರ್ಗ್ಯುಮೆಂಟನ್ನು ಮಾಡ್ತಾ ಇದೆ ಅನ್ನುವಂಥದ್ದು. ಇನ್ನು ಇನ್ ಜನರಲ್ ಆಗಿ ವೈಸ್ ಚಾನ್ಸಲರ್ಸ್ ಅವರ ಒಂದು ಫಂಕ್ಷನ್ ಯಾವ ರೀತಿಯಾಗಿರುತ್ತೆ ಅಂತಂದರೆ, ಇವತ್ತು ಸೆಂಟ್ರಲ್ ಯೂನಿವರ್ಸಿಟೀಸ್ನಲ್ಲಿ ಪ್ರೆಸಿಡೆಂಟ್ ಇರ್ಬೋದು ಅಥವಾ ಸ್ಟೇಟ್ ಯೂನಿವರ್ಸಿಟೀಸ್ನಲ್ಲಿ ಗವರ್ನರ್ ಇರ್ಬೋದು, ಇವ್ರಿಗೆ ಫಂಕ್ಷನರಿಯಲ್ಲಿ ಹೆಲ್ಪ್ ಆಗೋ ಥರ. ಸೊ ಅಕಾಡೆಮಿಕ್ಗೆ ಸಂಬಂಧಪಟ್ಟಂತೆ, ನಾನ್ ಅಕಾಡೆಮಿಕ್ಸ್ಗೆ ಸಂಬಂಧಪಟ್ಟಂಥ ಎಲ್ಲ ಇನ್ಸ್ಪೆಕ್ಷನ್ಸನ್ನು ಇವತ್ತು ವೈಸ್ ಚಾನ್ಸಲರ್ಸ್ ಅವರು ಮಾಡ್ತಾ ಇರ್ತಾರೆ. ಸೊ ಕಂಪ್ಲೀಟಾಗಿ ಇನ್ಸ್ಟಿಟ್ಯೂಟಲ್ ಇನ್ಕ್ವೈರೀಸ್ ಏನಿರುತ್ತೆ ಅದನ್ನೆಲ್ಲನೂ ಕಂಡಕ್ಟ್ ಮಾಡುವಂಥವ್ರು ವೈಸ್ ಚಾನ್ಸಲರ್ಸ್ ಅವರು. ಈ ಇಶ್ಯೂಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆರ್ಟಿಕಲ್ಸ್ಗಳನ್ನು ನಾವು ಫ್ಯೂಚರಲ್ಲಿ ನೋಡ್ತೀವಿ. ಹಾಗಾಗಿ ನೀವು ಕ್ಲಿಯರ್ ಕಟ್ಟಾಗಿ ಏನಿದೆ ಅಂತ ಎಕ್ಸಾಕ್ಟಾಗಿ ಒಂದು ಸರ್ತಿ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಆ್ಯಡಪ್ ಮಾಡ್ತಾ ಹೋಗ್ಬೋದು, ಜಸ್ಟ್ ಅಥವಾ ಸ್ಕಿಪ್ ಮಾಡ್ಬೋದು ಆ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ.
ಸೊ ಏನಿದೆ ಈ ಒಂದು ಬಿಲ್ಲಲ್ಲಿ ಅಂತ ಕಂಪ್ಲೀಟಾಗಿ ಸಮಪ್ ಮಾಡೋದಾದರೆ, ತಮಿಳುನಾಡು ಗೌರ್ಮೆಂಟು ವೈಸ್ ಚಾನ್ಸಲರ್ಸನ್ನು ಅಪಾಯಿಂಟ್ಮೆಂಟ್ ಮಾಡೋದ್ರಲ್ಲಿ ಸರ್ಕಾರ ಒಂದು ಡಿಸಿಷನನ್ನು ತೊಗೋಬೇಕು, ಅಥವಾ ಸ್ಟೇಟ್ ಗೌರ್ಮೆಂಟ್ ಇವತ್ತು ಡಿಸೈಡ್ ಮಾಡಬೇಕು. ಈ ಒಂದು ಡಿಸಿಷನ್ ಯಾವ ರೀತಿಯಾಗಿರುತ್ತೆ ಅಂತಂದರೆ, ಸರ್ಚ್ ಕಮ್ ಸೆಲೆಕ್ಷನ್ ಕಮಿಟಿ ಇವರು 3 ನೇಮ್ಸ್ಗಳನ್ನು ರೆಕಮೆಂಡ್ ಮಾಡ್ತಾರೆ. ಆ ಒಂದು 3 ನೇಮ್ಸಲ್ಲಿ ಇವತ್ತು ಸ್ಟೇಟ್ ಗೌರ್ಮೆಂಟು ಒಬ್ಬರನ್ನು ಸೆಲೆಕ್ಟ್ ಮಾಡ್ತಾರೆ ವೈಸ್ ಚಾನ್ಸಲರ್ ಆಗಿ, ಪರ್ಟಿಕ್ಯುಲರ್ ಸ್ಟೇಟ್ ಯೂನಿವರ್ಸಿಟಿಗೆ ಅನ್ನುವಂಥದ್ದು. ಕರೆಂಟ್ಲಿ ಇವಾಗ ಗವರ್ನರ್ ಅವರು ವೈಸ್ ಚಾನ್ಸಲರ್ಸನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಈ ಒಂದು ಬಿಲ್ ಅಡಿನಲ್ಲಿ ಗವರ್ಮೆಂಟ್ಗೆ ಪವರ್ ಇದೆ ಅನ್ನುವಂಥದ್ದು, ಹಾಗೂ ರಿಮೂವಲ್ಗೆ ಸಂಬಂಧಪಟ್ಟಂತೆಯೂ ಸಹ ಈ ಬಿಲ್ಲಲ್ಲಿ ನೋಡ್ತಾ ಇದ್ದೀವಿ. ಇವಾಗ ವೈಸ್ ಚಾನ್ಸಲರ್ಸನ್ನು ರಿಮೂವ್ ಮಾಡಬೇಕು ಅಂತಂದರೆ ಸ್ಟೇಟ್ ಗೌರ್ಮೆಂಟು ಒಂದು ಫೈನಲ್ ವರ್ಡನ್ನು ತೊಗೋಬೇಕು. ಯಾವ ಆಧಾರದ ಮೇಲೆ ತೊಗೋತಾರೆ ಅಂತಂದರೆ, ಅವರು ಒಂದು ಎನ್ಕ್ವೈರಿ ಕಮಿಟಿಯನ್ನು ಸೆಟಪ್ ಮಾಡಿದ್ದಾರೆ. ಆ ಎನ್ಕ್ವೈರಿ ಕಮಿಟಿನಲ್ಲಿ ಯಾರ್ಯಾರು ಇರ್ಬೋದು ಅಂತಂದರೆ, ರಿಟೈರ್ಡ್ ಹೈಕೋರ್ಟ್ ಜಡ್ಜಸ್ ಇರ್ಬೋದು, ಅಥವಾ ಬ್ಯೂರೋಕ್ರಾಟ್ಸ್ ಇರ್ಬೋದು, ಚೀಫ್ ಸೆಕ್ರೆಟರಿಯಾಗಿ ಸರ್ವ್ ಮಾಡಿರ್ತಾರಲ್ಲ ಅಂಥವ್ರನ್ನ ಅಲ್ಲಿ ಕನ್ಸಿಡರ್ ಮಾಡ್ತಾರೆ ಬ್ಯೂರೋಕ್ರಾಟ್ಸ್ ಆಗಿ. ಈ ಎಲ್ಲ ಕಮಿಟಿಯ ಒಂದು ರೆಕಮೆಂಡೇಶನ್ ಆಧಾರದ ಮೇಲೆ ಮತ್ತೆ ಅವರು ರಿಮೂವಲ್ ಮಾಡುವಂಥದ್ದು. ಅಂದರೆ ಸರ್ಕಾರದ ಫೈನಲ್ ವರ್ಡ್ ಇರುತ್ತೆ ರಿಮೂವಲಲ್ಲಿ. ಈ ಒಂದು ಬಿಲ್ಲಲ್ಲಿ ಕ್ಲಿಯರ್ ಕಟ್ಟಾಗಿ ಯಾವ ರೀತಿಯಾಗಿ ಅಪಾಯಿಂಟ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೊಟ್ಟಿದ್ದಾರೆ, ಹಾಗೂ ಯಾವ ರೀತಿಯಾಗಿ ಇವತ್ತು ರಿಮೂವಲ್ ಆಗಬೇಕು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಒಂದು ಕ್ವಶನನ್ನು ಕೇಳೋದಾದರೆ, ಇವಾಗ ಸ್ಟೇಟ್ ಲೆಜಿಸ್ಲೇಚರು ಒಂದು ಬಿಲ್ಲನ್ನು ಪಾಸ್ ಮಾಡ್ತಾ ಇದೆ. ಈ ಒಂದು ಬಿಲ್ಲು ಇವತ್ತು ಪಾರ್ಲಿಮೆಂಟ್ ತಂದಿರತಕ್ಕಂಥ ಒಂದು ಲೆಜಿಸ್ಲೇಷನ್ಗೆ ಪ್ರಾಪರಾಗಿ ಮ್ಯಾಚ್ ಆಗ್ತಾ ಇಲ್ಲ ಅಂತಂದಾಗ ಪಾರ್ಲಿಮೆಂಟ್ ಏನು ಮಾಡ್ಬೋದು, ಸ್ಟೇಟ್ ಲೆಜಿಸ್ಲೇಚರ್ ತಂದಿರುವಂಥ ಈ ಒಂದು ಬಿಲ್ಲನ್ನು ವಾಯ್ಡ್ ಅಂತ ಡಿಕ್ಲೇರ್ ಮಾಡ್ಬೋದು, ಅಥವಾ ಈ ಒಂದು ಲೆಜಿಸ್ಲೇಚರನ್ನು ಎನ್ಯಾಕ್ಟ್ಮೆಂಟ್ ಮಾಡೋದಕ್ಕೋಸ್ಕರ ಪಾರ್ಲಿಮೆಂಟು ಸಹ ಹೊಸದೊಂದು ರೂಲ್ ತರ್ಬೋದು. ಇಲ್ಲಿ ಪಾರ್ಲಿಮೆಂಟ್ನ ಒಂದು ಪವರ್ ಏನಾಗುತ್ತೆ, ಪ್ರಿವೇಲ್ ಆಗುತ್ತೆ. ಸೊ ಸ್ಟೇಟ್ ಲೆಜಿಸ್ಲೇಚರ್ ತಂದಿರುವಂತಹ ಈ ಒಂದು ಬಿಲ್ಲು ಲ್ಯಾಪ್ಸ್ ಆಗ್ಬೋದು. ಸೊ ಈ ನಿಟ್ಟಿನಲ್ಲಿ ಈ ಒಂದು ಪ್ರೊಸೀಜರ್ಗೆ ಸಂಬಂಧಪಟ್ಟಂತೆ, ಅಥವಾ ಈ ಒಂದು ಪಾರ್ಲಿಮೆಂಟ್ ಪವರ್ಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ ಯಾವುದಿದೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, ಲೇಬರ್ ಪಾರ್ಟಿಸಿಪೇಷನ್ ಡಿಪ್ಸ್ ಟು 40% ಫ್ರಮ್ 46% ಇನ್ 6 years. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಎಂಪ್ಲಾಯ್ಮೆಂಟ್ಗೆ ಕನೆಕ್ಟ್ ಮಾಡ್ಕೋಬೋದು. ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಪಾವರ್ಟಿ, ಎಜುಕೇಷನ್, ಸ್ಕಿಲ್ ಡೆವಲಪ್ಮೆಂಟ್, ಹ್ಯೂಮನ್ ರಿಸೋರ್ಸಸ್, ಈ ರೀತಿಯಾಗಿ ಎಕನಾಮಿಯಲ್ಲಿರ್ತಕ್ಕಂಥ ಎಲ್ಲ ಸಬ್ ಟಾಪಿಕ್ಕಿಗೂ ಇದು ಹೆಲ್ಪ್ ಆಗುತ್ತೆ. ಸೊ ಆರ್ಟಿಕಲಲ್ಲಿರುವಂಥ ಹೈಲೈಟ್ಸನ್ನು ನೋಡಿದಾಗ 2021 ಮತ್ತು 2022ರಲ್ಲಿ ಲೀಗಲ್ ವರ್ಕಿಂಗ್ ಏಜ್ ಗ್ರೂಪಲ್ಲಿ ಇರ್ತಕ್ಕಂಥ ಜನರು ಭಾರತದಲ್ಲಿ ಎಷ್ಟು ಜನ ಇವತ್ತು ಜಾಬನ್ನು ಮಾಡಬೇಕು ಅನ್ನುವಂಥ ಒಂದು ಇಚ್ಛೆಯಲ್ಲಿದ್ದಾರೆ, ಅಥವಾ ಜಾಬನ್ನು ಸರ್ಚ್ ಮಾಡ್ತಾ ಇದ್ದಾರೆ ಅಂತಂದರೆ ಕೇವಲ 40% ಅಂತ ಹೇಳ್ತಾ ಇದ್ದಾರೆ. ಇದನ್ನು ನಾವು 2016-17ರಲ್ಲಿ ಕಂಪೇರ್ ಮಾಡಿದರೆ ಆವಾಗ ನಮ್ಮ ಒಂದು ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಏನಿತ್ತಲ್ಲ 46% ಇತ್ತು. ಇವಾಗ 40%ಗೆ ಕಡಿಮೆ ಆಗಿದೆ ಅನ್ನುವಂಥದ್ದು. ಸೊ ನಮ್ಮ ದೇಶದಲ್ಲಿ ಇವಾಗ ಟೋಟಲ್ಲಾಗಿ ಅಥವಾ ಜನರಲ್ಲಾಗಿ ಎಷ್ಟು ಜನ ವರ್ಕ್ ಮಾಡೋದರ ಒಂದು ಡೆಫಿಷಿಯನ್ಸಿ ಆಗಿದೆ ಅಥವಾ ಡೇಟಾ ಕಡಿಮೆ ಆಗಿದೆ ಅಂತಂದರೆ 445 ಮಿಲಿಯನ್ ಇರುವಂಥದ್ದು ಇವಾಗ 435 ಮಿಲಿಯನ್ಗೆ ಇಳಿಕೆ ಆಗಿರುವಂಥದ್ದು. ಇದು ಕೇವಲ 6 ವರ್ಷಗಳಲ್ಲಿ ಈ ರೀತಿ ಆಗಿದೆ ಅನ್ನುವಂಥ ಸಿಚುವೇಶನ್ಸನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಮತ್ತು ಜೆಂಡರ್ ಪಾರ್ಟಿಸಿಪೇಷನನ್ನು ಸಹ ಇಲ್ಲಿ ಕಂಪೇರ್ ಮಾಡಿದ್ದಾರೆ. ವುಮನ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಯಾವ ರೀತಿಯಾಗಿತ್ತು 2016 ಮತ್ತು 2017ರಲ್ಲಿ ಅಂತಂದರೆ 15% ಇತ್ತು. ಈ ಒಂದು 15% ಇವಾಗ ಕೇವಲ 9.2% ನೋಡ್ತಾ ಇದ್ದೀವಿ. ಎಷ್ಟೊಂದು ಡಿಪ್ ಆಗಿರೋದನ್ನು ನೋಡ್ಬೋದು. ಹಾಗೂ ಮೆನ್ ಪಾರ್ಟಿಸಿಪೇಷನ್ ಯಾವ ರೀತಿಯಾಗಿತ್ತು 74% ಇರುವಂಥದ್ದು ಇವಾಗ 67%ಗೆ ಡಿಪ್ ಆಗಿದೆ ಅನ್ನುವಂಥದ್ದು. ಹಾಗೂ ಅರ್ಬನ್ ಮತ್ತು ರೂರಲಲ್ಲಿರ್ತಕ್ಕಂಥ ಒಂದು ಪರ್ಸೆಂಟೇಜನ್ನು ಕಂಪೇರ್ ಮಾಡಿದಾಗ ಅರ್ಬನ್ ಏರಿಯಾದಲ್ಲಿ ಈ ಒಂದು ರೇಟು ಕಡಿಮೆ ಆಗಿದೆ. 44.7% ಇರುವಂಥದ್ದು 37.5%ಗೆ ಇಳಿಕೆ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಆಲ್ಮೋಸ್ಟ್ 7% ಡಿಪ್ ಆಗಿರುವಂಥ ಕಂಡೀಷನ್ನು. ಹಾಗೂ ರೂರಲಲ್ಲಿ ಇರ್ತಕ್ಕಂತಹ ಒಂದು ರೇಟನ್ನು ನೋಡಿದಾಗ 41.4% ಆಗಿದೆ, 46.9% ಇರುವಂಥದ್ದು. ಇನ್ನು ಸ್ಟೇಟ್ಗಳ ವೈಸು ಯಾವ ರೀತಿಯಾದಂಥ ಪಾರ್ಟಿಸಿಪೇಷನ್ ಇದೆ ಅಂತಂದರೆ ರಾಜಸ್ಥಾನವನ್ನು ಹೊರತು ಆಲ್ಮೋಸ್ಟ್ ಎಲ್ಲ ಸ್ಟೇಟ್ಸ್ಗಳು ಸಹ ರೇಟ್ ಡ್ರಾಪ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ರಾಜಸ್ಥಾನ ಒಂದು ಎಕ್ಸೆಪ್ಷನನ್ನು ತೋರಿಸಿದೆ, ಅಲ್ಲಿ ಹೆಚ್ಚಾಗಿ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಆಗಿರುವಂಥ ಒಂದು ಕಂಡೀಷನನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೂ ಸೌತ್ ಸ್ಟೇಟ್ಗಳಲ್ಲಿ ಆಂಧ್ರ ಪ್ರದೇಶ್ ಮತ್ತು ತಮಿಳುನಾಡಲ್ಲಿ ಇರ್ತಕ್ಕಂಥ ಪಾರ್ಟಿಸಿಪೇಷನನ್ನು 2016ರಲ್ಲಿ ಕನ್ಸಿಡರ್ ಮಾಡಿದಾಗ ಆಂಧ್ರ ಪ್ರದೇಶ 54% ಮತ್ತು ತಮಿಳುನಾಡು 56% ಅಷ್ಟು ಪರ್ಫಾರ್ಮೆನ್ಸನ್ನು ಕೊಟ್ಟಿತ್ತು.
ಈ ಒಂದು ಪರ್ಫಾರ್ಮೆನ್ಸು ಆಲ್ಮೋಸ್ಟ್ ಡೌನ್ ಆಗಿದೆ ಅನ್ನೋದನ್ನು ಅಥವಾ ಶಾರ್ಪ್ ಡಿಪ್ ಆಗಿದೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. 54% ಇರುವಂಥದ್ದು ಇವತ್ತು 20%ಗೆ ಇಳಿಕೆ ಆಗಿದೆ. ಇನ್ನು ತಮಿಳುನಾಡಲ್ಲಿ 56 ಇರುವಂಥದ್ದು 17% ಅಷ್ಟು ಡೌನ್ ಆಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಸೊ ಈ ಒಂದು ಆರ್ಟಿಕಲಿಂದ ನಮಗೆ ಬೇಕಾಗಿರುವಂಥ ಟೇಕ್ ಅವೇ ಪಾಯಿಂಟ್ಸ್ ಅಂತಂದರೆ, ಈ ಒಂದು ಗ್ರಾಫನ್ನು ನೋಡಲಿಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಟ್ರೆಂಡ್ಸು ಎಕಾನಮಿನಲ್ಲಿ ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ನಮಗೆ ಈ ಒಂದು ಗ್ರಾಫ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾವು ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ 2016ರಿಂದ ನಾವು ಹೇಳಿದಾಗ ಕಂಪ್ಲೀಟಾಗಿ ಡಿಕ್ಲೈನ್ ಆಗ್ತಾ ಬಂದಿಲ್ಲ. ಇಲ್ಲಿ ಡಿಕ್ಲೈನ್ ಆಗಿದೆ, ಮತ್ತೆ ಹೆಚ್ಚಾಗಿರೋದನ್ನು ನೋಡ್ಬೋದು. ಮತ್ತು ಪ್ಯಾಂಡಮಿಕ್ ಸಿಚುವೇಷನಲ್ಲಿ ಮತ್ತೆ ಡಿಕ್ಲೈನ್ ಆಗಿರೋದನ್ನು, ಮತ್ತೆ ಸ್ವಲ್ಪ ರಿಕವರಿ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಈ ಒಂದು ಡೇಟಾ 2016-17ರಿಂದ ಕಂಪೇರ್ ಮಾಡಿ 2021 ಮತ್ತು 22ಕ್ಕೆ ಹೇಳಿದ್ದಾರೆ. ಸೊ ಲಾಸ್ಟ್ ಇಯರ್ ಕಂಪೇರ್ ಮಾಡಿದಾಗ ನಾವು ಆದಷ್ಟು ಗುಡ್ ಪೊಸಿಷನಲ್ಲಿದ್ದೀವಿ ಅನ್ನೋದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ನಿಮಗೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಫ್ರೇಮ್ ಮಾಡ್ಬೋದು. ಕಳೆದ 5 ವರ್ಷಗಳಿಂದ ಭಾರತದ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಕಂಡೀಷನ್ ಯಾವ ರೀತಿಯಾಗಿದೆ ಅನ್ನೋದ್ರ ಮೇಲೆ ಸ್ಟೇಟ್ಮೆಂಟನ್ನು ಕೊಡ್ಬೋದು. ಹಾಗೂ ಜೆಂಡರ್ ಬೇಸ್ಡ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಮತ್ತು ರೂರಲ್ ಹಾಗೂ ಅರ್ಬನ್ಗೆ ಯಾವ ರೀತಿಯಾದಂಥ ಕಂಪ್ಯಾರಿಸನ್ ಮಾಡಿದ್ದಾರೆ, ಸ್ಟೇಟ್ ವೈಸ್ ಕಂಪ್ಯಾರಿಸನ್ ಯಾವ್ದು ಮಾಡಿದ್ದಾರೆ, ರಾಜಸ್ಥಾನ ಇಂಪ್ರೂವ್ ಆಗಿರುವಂಥ 3ರಿಂದ 4 ಪಾಯಿಂಟ್ಸ್ಗಳು ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಿದ್ರೆ ಹೆಲ್ಪ್ ಆಗುತ್ತೆ. ಇಲ್ಲಿ ನಿಮಗೆ ಒಂದು ಕ್ವಶನ್ ಅಂತಂದರೆ, ಅನ್ಎಂಪ್ಲಾಯ್ಮೆಂಟ್ ರೇಟನ್ನು ಐಡೆಂಟಿಫೈ ಮಾಡೋದಕ್ಕೋಸ್ಕರ ಪಿರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆಯನ್ನು ಯಾರು ರಿಲೀಸ್ ಮಾಡ್ತಾರೆ ಅನ್ನೋದನ್ನು ಕಮೆಂಟ್ ಸೆಕ್ಷನ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, ಗೌರ್ಮೆಂಟ್ ಮಸ್ಟ್ ಕಟ್ ಡ್ಯೂಟಿ ಆನ್ ಫ್ಯೂಯಲ್ ಇಫ್ ಆಯಿಲ್ ಪ್ರೈಸಸ್ ಸ್ಟೇಸ್ ಅಬೌವ್ $100. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಎಕನಾಮಿಗೆ ಸಂಬಂಧಪಟ್ಟಂತೆ ಎಕ್ಸ್ಟರ್ನಲ್ ಸೆಕ್ಟರ್ಗೆ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ಏನಿದೆ ಅಂತಂದರೆ, ಇವಾಗ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಆಯಿಲ್ ಪ್ರೈಸಸ್ ಹೆಚ್ಚಾಗ್ತಾ ಇರೋದ್ರಿಂದ ಸರ್ಕಾರ ಯಾವ ರೀತಿಯಾಗಿ ಈ ಒಂದು ಸಿಚುವೇಶನ್ಸನ್ನು ಕನ್ಸಿಡರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಸೊ ಈ ಒಂದು ಆರ್ಟಿಕಲಲ್ಲಿ ಕೊಟ್ಟಿರುವಂತಹ ಒಂದು ಸಜೆಷನನ್ನು ನಾವು ಕನ್ಸಿಡರ್ ಮಾಡೋದಾದರೆ, ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಆಯಿಲ್ ಪ್ರೈಸು ಇವತ್ತು 1 ಬ್ಯಾರಲ್ಗೆ $100 ಇಷ್ಟೇ ಕಂಟಿನ್ಯೂಸ್ ಆಗ್ತಾ ಇತ್ತಂದರೆ, ಈ ಒಂದು ಸಿಚುವೇಶನ್ಸನ್ನು ಟ್ಯಾಕಲ್ ಮಾಡೋದಕ್ಕೋಸ್ಕರ ಸರ್ಕಾರ ಇವತ್ತು ಎಕ್ಸೈಸ್ ಡ್ಯೂಟೀಸ್ ಮೇಲೆ ಫೋಕಸ್ ಮಾಡಬೇಕು. ಪೆಟ್ರೋಲಿಯಂ ಪ್ರಾಡಕ್ಟ್ಸಲ್ಲಿ ಎಕ್ಸೈಸ್ ಡ್ಯೂಟೀಸ್ಗಳನ್ನು ರೆಡ್ಯೂಸ್ ಮಾಡೋದ್ರ ಮುಖಾಂತರ ನಾವು ಕಂಪೆನ್ಸೇಟ್ ಮಾಡ್ಬೋದು. ಕನ್ಸ್ಯೂಮರ್ ಮೇಲೆ ಆಗ್ತಕ್ಕಂಥ ಒಂದು ಪ್ರೆಷರನ್ನು ಇವತ್ತು ನಾವು ರೆಡ್ಯೂಸ್ ಮಾಡ್ಬೋದು. ಇದರಿಂದಾಗಿ ನಾವು ವೆಲ್ಫೇರಿಸಮನ್ನು ತರಬಹುದು. ಸೊ ಅಪ್ರಾಪ್ರಿಯೇಟ್ ಆ್ಯಕ್ಷನ್ಸನ್ನು ಅಥವಾ ಪಾಲಿಸಿಯನ್ನು ತೆಗೋದ್ರ ಮುಖಾಂತರ ನಾವು ಇನ್ಫ್ಲೇಷನ್ಸನ್ನು ಕಡಿಮೆ ಮಾಡಬಹುದಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ಎಕ್ಸೈಸ್ ಡ್ಯೂಟಿ ಅಂತಂದರೆ ಏನು? ಇವಾಗ ಭಾರತದಲ್ಲಿ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಗೂಡ್ಸ್ ಮೇಲೆ ನಾವು ಏನು ಟ್ಯಾಕ್ಸ್ ಹಾಕ್ತೀವಲ್ಲ, ಅದನ್ನು ಎಕ್ಸೈಸ್ ಡ್ಯೂಟೀಸ್ ಅಂತ ಕರಿತಾ ಇದ್ದೀವಿ. ಸೊ ಇಲ್ಲಿ ನಾವು ಸ್ವಲ್ಪ ಟ್ಯಾಕ್ಸನ್ನು ಕಡಿಮೆ ಮಾಡಿದ್ವಿ ಅಂತ ಅಂದ್ಕೊಳ್ಳಿ. ಭಾರತದಲ್ಲಿ ಪ್ರೊಡ್ಯೂಸ್ ಮಾಡಿರುವಂತಹ ಸರಕುಗಳ ಮೇಲೆ ಸಾಕಷ್ಟು ಏನು ನಾವು ಇವಾಗ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗಿರೋದ್ರಿಂದ ಅಲ್ಲಿ ಅಮೌಂಟನ್ನು ಯುಟಿಲೈಸ್ ಮಾಡ್ತಾ ಇದ್ದೀವಲ್ಲ, ಒಂದು ರೀತಿಯಾಗಿ ಇಲ್ಲಿ ಕಂಪೆನ್ಸೇಟ್ ಆಗುತ್ತೆ ಅನ್ನುವಂಥ ಒಂದು ಸಜೆಷನ್. ಅಂದರೆ ಇಲ್ಲಿ ಪೇರಿಂಗ್ ಸಿಸ್ಟಮ್ ಅಂತ ಹೇಳಾಗುತ್ತೆ. ಇವಾಗ ನಾವು ಇಂಪೋರ್ಟ್ ಮಾಡುವಾಗ ಹೆಚ್ಚು ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಾ ಇದ್ವಿ. ಆಯಿಲ್ ಪ್ರೈಸಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಹೆಚ್ಚು ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಾ ಇದ್ವಿ. ಇಲ್ಲಿ ನಾವು ಬೇರೆ ಒಂದು ಪ್ರಾಡಕ್ಟ್ ಮೇಲೆ ಸ್ವಲ್ಪ ಟ್ಯಾಕ್ಸನ್ನು ಕಡಿಮೆ ಮಾಡೋದ್ರಿಂದ ಸ್ವಲ್ಪ ಇನ್ಫ್ಲೇಷನ್ಸನ್ನು ತಡೆಗಟ್ಟಬಹುದು ಅನ್ನುವಂಥದ್ದನ್ನು ಇಲ್ಲಿ ಸಜೆಸ್ಟ್ ಮಾಡಿದ್ದಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದಂದರೆ, ಇವಾಗ ಎಕ್ಸೈಸ್ ಡ್ಯೂಟಿ ಅಂತ ಅನ್ನೋದ್ರ ಬಗ್ಗೆ ಗೊತ್ತಾಯ್ತಲ್ಲ, ಇದೇ ರೀತಿಯಾಗಿ ಕಸ್ಟಮ್ ಡ್ಯೂಟೀಸ್ ಅಂತಲೂ ಹೇಳ್ತಾರೆ. ಕಸ್ಟಮ್ ಡ್ಯೂಟೀಸ್ ಅಂತಂದರೆ, ಇವಾಗ ಬೇರೆ ಗೂಡ್ಸ್ಗಳನ್ನು ನಾವು ಇಂಪೋರ್ಟ್ ಮಾಡ್ಕೋತಾ ಇರ್ತೀವಲ್ಲ, ಬೇರೆ ದೇಶದಲ್ಲಿ ಪ್ರೊಡ್ಯೂಸ್ ಆಗಿರುವಂಥ ಗೂಡ್ಸ್ಗಳನ್ನು ಅವಾಗ ನಾವು ಏನು ಟ್ಯಾಕ್ಸ್ ಹಾಕ್ತೀವಿ, ಅದು ಅವಾಗ ಏನು ಡ್ಯೂಟಿ ಹಾಕ್ತೀವಲ್ಲ, ಅದನ್ನು ನಾವು ಕಸ್ಟಮ್ ಡ್ಯೂಟಿ ಅಂತ ಕರಿತಾ ಇದ್ದೀವಿ. ಇವಾಗ ಒಂದು ವೇಳೆ ನೀವು ಥಿಂಕ್ ಮಾಡ್ಬೋದು, ಕಸ್ಟಮ್ ಡ್ಯೂಟೀಸನ್ನು ನಾವೇನಾದರೂ ರೆಡ್ಯೂಸ್ ಮಾಡಿದರೆ ಯಾವ ರೀತಿಯಾದಂಥ ಸಿಚುವೇಶನ್ಸ್ ಇರ್ಬೋದು. ಕಸ್ಟಮ್ ಡ್ಯೂಟೀಸ್ನ ನಾವು ರೆಡ್ಯೂಸ್ ಮಾಡಿದರೆ ಆಯಿಲ್ ಪ್ರೈಸಸ್ಸು ನಮ್ಮ ದೇಶಕ್ಕೆ ಬಂದಾಗ ಕಡಿಮೆ ಆಗುತ್ತೆ, ಆದರೆ ಇಂಪೋರ್ಟ್ ಇನ್ಕ್ರೀಸ್ ಆಗ್ತಾ ಹೋಗ್ಬೋದು. ಆಯಿಲ್ನ ಒಂದು ಇಂಪೋರ್ಟ್ ಜಾಸ್ತಿ ಆಗ್ಬೋದು. ಇದರಿಂದಾಗಿ ನಮ್ಮ ಒಂದು ಟ್ರೇಡ್ ಡೆಫಿಸಿಟ್ ಏನಿದೆಯಲ್ಲ, ಅದು ಇನ್ಕ್ರೀಸ್ ಆಗ್ಬೋದು. ಸೊ ನಾವು ಡೈರೆಕ್ಟಾಗಿ ಇವತ್ತು ಕಸ್ಟಮ್ ಡ್ಯೂಟೀಸ್ ಮೇಲೆ ಫೋಕಸ್ ಮಾಡೋಕ್ಕಿಂತ ಮುಂಚೆ ಯಾವ ರೀತಿಯಾದಂಥ ಆಲ್ಟರ್ನೇಟಿವ್ ಇದೆ, ಎಕ್ಸೈಸ್ ಡ್ಯೂಟೀಸನ್ನು ರೆಡ್ಯೂಸ್ ಮಾಡ್ಬೋದು. ಇದರಿಂದಾಗಿ ನಮ್ಮ ಒಂದು ಡೊಮೆಸ್ಟಿಕ್ ಪ್ರೊಡಕ್ಷನ್ಸ್ಗೂ ಯಾವುದೇ ರೀತಿಯಾದಂಥ ಹಾರ್ಮ್ ಆಗಲ್ಲ. ಸೊ ಬ್ಯಾಲೆನ್ಸ್ಡ್ ಲೆವೆಲಲ್ಲಿ ನಾವು ಇನ್ಫ್ಲೇಷನ್ಸನ್ನು ಕಂಡಕ್ಟ್ ಮಾಡ್ಬೋದು. ಯಾಕೆಂದರೆ ಲಾಂಗ್ ಟರ್ಮಲ್ಲಿ ಇನ್ಫ್ಲೇಷನ್ ಆಗೋದು ನಮ್ಮ ಎಕಾನಮಿಗೆ ಅಷ್ಟೊಂದು ಗುಡ್ ಅಲ್ಲ. ಎಕಾನಮಿಕ್ ಆ್ಯಕ್ಟಿವಿಟೀಸ್ಗೆ ಲಾಂಗ್ ಟರ್ಮ್ ಇನ್ಫ್ಲೇಷನ್ ಅನ್ನುವಂಥದ್ದು, ಟೂ ಮಚ್ ಇನ್ಫ್ಲೇಷನ್ ಅನ್ನುವಂಥದ್ದು ಹಾರ್ಮ್ ಮಾಡುತ್ತೆ ಅನ್ನೋದನ್ನು ಇಲ್ಲಿ ಹೇಳಲಾಗಿದೆ. ಸೊ ಈ ಒಂದು ಆರ್ಟಿಕಲಿಂದ ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಅಂತಂದರೆ, ಗ್ಲೋಬಲ್ ಲೆವೆಲಲ್ಲಿ ಆಯಿಲ್ ಪ್ರೈಸ್ ಆಗ್ತಾ ಇರೋದ್ರಿಂದ ಇನ್ಫ್ಲೇಷನ್ ಆಗ್ತಾ ಇದೆ. ಇದಕ್ಕೆ ಬೇಕಾಗಿರುವಂಥ ಆಲ್ಟರ್ನೇಟಿವ್ ಯಾವ ರೀತಿಯಾಗಿದೆ, ಯಾವ ರೀತಿಯಾದಂಥ ಸಜೆಷನನ್ನು ಕೊಟ್ಟಿದ್ದಾರೆ ಅನ್ನೋದು, ಎಕ್ಸೈಸ್ ಡ್ಯೂಟೀಸ್ ಅಂತಂದರೆ ಏನು ಮತ್ತು ಕಸ್ಟಮ್ ಡ್ಯೂಟೀಸ್ ಅಂತಂದರೆ ಏನು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿದ್ದರೆ ನಿಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈಸಿಯಾಗಿ ಹೆಲ್ಪ್ ಆಗುತ್ತೆ.
ಇನ್ನು ಮುಂದಿನ ಆರ್ಟಿಕಲ್ ಇಂಡಿಯಾ ಥರ್ಡ್ ಹೈಯೆಸ್ಟ್ ಮಿಲಿಟರಿ ಸ್ಪೆಂಡರ್. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ನಾವು ಎಕನಾಮಿಗೆ ಸಂಬಂಧಪಟ್ಟಂತೆ ಇಶ್ಯೂಸ್ ರಿಲೇಟಿಂಗ್ ಟು ದ ಪ್ಲಾನಿಂಗ್ ಮೊಬಲೈಸೇಷನ್ ಆಫ್ ರಿಸೋರ್ಸ್ಗೆ ಕನೆಕ್ಟ್ ಆಗ್ಬೋದು, ಅಥವಾ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆಯೂ ಸಹ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಆರ್ಟಿಕಲಲ್ಲಿರುವಂಥ ಇನ್ಫಾರ್ಮೇಷನನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡೋದಾದರೆ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಆಗಿ ಕನ್ಸಿಡರ್ ಮಾಡ್ಬೋದು. ಹೈಯೆಸ್ಟ್ ಎಕ್ಸ್ಪೋರ್ಟರ್ ಯಾರಿದ್ದಾರೆ ಅಥವಾ ಭಾರತ ಎಷ್ಟು ಪೊಸಿಷನ್ ಇದೆ ಅಂತ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಫ್ರೇಮ್ ಮಾಡ್ಬೋದು. ಇನ್ನು ಮೇನ್ಸ್ ಲೆವೆಲಲ್ಲಿ ಕನ್ಸಿಡರ್ ಮಾಡೋದಾದರೆ ಭಾರತದ ಒಂದು ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಯಾವ ರೀತಿಯಾಗಿದೆ, ಆತ್ಮನಿರ್ಭರ ಭಾರತ ಇನ್ ಡಿಫೆನ್ಸ್ ಅನ್ನುವಂತೆ ಮೇನ್ಸಲ್ಲಿ ನಾವು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಅಥವಾ ಭಾರತದ ಒಂದು ಸ್ಟೇಟಸ್ ಯಾವ ರೀತಿ ಇದೆ ಅಂತ ಹೇಳುವಾಗ ಇಲ್ಲಿರ್ತಕ್ಕಂಥ ಇನ್ಫಾರ್ಮೇಷನನ್ನು ಬಳಕೆ ಮಾಡ್ಕೋಬೋದಾಗಿದೆ. ಸೊ ಆರ್ಟಿಕಲಲ್ಲಿರುವಂಥ ಇನ್ಫಾರ್ಮೇಷನ್ ಏನು ಹೇಳ್ತಾ ಇದೆ ಅಂತಂದರೆ, ವರ್ಲ್ಡಲ್ಲಿ ಮಿಲಿಟರಿ ಸ್ಪೆಂಡಿಂಗ್ ಯಾವ ರೀತಿಯಾಗಿ ಹೆಚ್ಚಾಗ್ತಾ ಇದೆ. ಪ್ಯಾಂಡಮಿಕ್ ಸಿಚುವೇಷನಿಂದ ಸಾಕಷ್ಟು ಎಕನಾಮಿಕ್ ಡ್ರಾಬ್ಯಾಕ್ಸ್ ಇದ್ರೂ ಸಹ ನಾವು 2021ರಲ್ಲಿ ವರ್ಲ್ಡಲ್ಲಿರ್ತಕ್ಕಂಥ ಮಿಲಿಟರಿ ಸ್ಪೆಂಡಿಂಗನ್ನು ನೋಡಿದರೆ $2.1 ಟ್ರಿಲಿಯನ್ನಷ್ಟು ಇವತ್ತು ಸ್ಪೆಂಡಿಂಗ್ ಆಗ್ತಾ ಇದೆ. ಈ ಒಂದು ಎವಿಡೆನ್ಸನ್ನು ಅಥವಾ ಈ ಒಂದು ರಿಸರ್ಚನ್ನು ಪಬ್ಲಿಷ್ ಮಾಡಿರುವಂಥವ್ರು ಅಂತಂದರೆ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಟಾಪ್ ಲೆವೆಲಲ್ಲಿ ಇರ್ತಕ್ಕಂಥ ಕಂಟ್ರೀಸ್ಗಳು ಯಾವ್ಯಾವಿದ್ದಾವೆ ಅಂತಂದರೆ 5 ಕಂಟ್ರೀಸ್ಗಳನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡೋದಾದರೆ, ಲಾರ್ಜೆಸ್ಟ್ ಸ್ಪೆಂಡರಲ್ಲಿ ಇವತ್ತು US ಬರುತ್ತೆ, ಚೈನಾ, ಇಂಡಿಯಾ, UK ಮತ್ತು ರಷ್ಯಾ. ಈ 5 ಕಂಟ್ರಿಗಳು ಇವತ್ತು ಟಾಪ್ ಮೋಸ್ಟ್ ಇರೋದ್ರಿಂದ ಒಟ್ಟಾರೆಯಾಗಿ ಅವರ ಒಂದು ಸ್ಪೆಂಡಿಂಗ್ ಎಷ್ಟಿದೆ ಅಂತಂದರೆ 62% ಆಗಿದೆ 5 ಕಂಟ್ರೀಸ್ಗಳನ್ನು ಸೇರಿದರೆ. ಇದರಲ್ಲಿ ಕೇವಲ 52% ಸ್ಟಾರ್ಟಿಂಗ್ 2 ಕಂಟ್ರೀಸ್ಗಳಿದಾವಲ್ಲ, US ಮತ್ತು ಚೈನಾ, ಇವೆರಡೇ ಕಂಟ್ರಿಗಳ ಕಂಪೇರ್ ಮಾಡಿದರೆ 52% ಸ್ಪೆಂಡಿಂಗ್ ಮಾಡ್ತಾ ಇದೆ ಅನ್ನುವಂಥದ್ದು. ಹಾಗೂ ಭಾರತದ ಒಂದು ಮಿಲಿಟರಿ ಸ್ಪೆಂಡಿಂಗ್ ಎಷ್ಟಿದೆ ಅಂತಂದರೆ ಸರಿಸುಮಾರು $76.6 ಬಿಲಿಯನ್ನಷ್ಟು. ಸೊ ಭಾರತ ಇವತ್ತು 5 ಕಂಟ್ರೀಸ್ಗಳಲ್ಲಿ ಟಾಪ್ ಮೋಸ್ಟ್ 5 ಕಂಟ್ರೀಸ್ಗಳಲ್ಲಿ 3rd ಪೊಸಿಷನ್ ಇದೆ ಅನ್ನುವಂಥದ್ದು. ಭಾರತದ ಒಂದು ಎಕ್ಸ್ಪೆಂಡಿಚರ್ ಏನಿದೆಯಲ್ಲ ಮಿಲಿಟರಿಗೆ ಸಂಬಂಧಪಟ್ಟಂತೆ ಕಾರಣಗಳೇನಂತ ಕೊಡಬಹುದು. ಈ ಒಂದು ರಿಪೋರ್ಟಲ್ಲಿ ಹೇಳೋ ಪ್ರಕಾರ ಭಾರತ ಇವತ್ತು ಚೈನಾದ ಜೊತೆಗೆ ಆಗ್ತಕ್ಕಂಥ ಒಂದು ಡಿಸ್ಪ್ಯೂಟ್ಸ್ ಇರ್ಬೋದು, ಅಂದರೆ ಬಾರ್ಡರ್ ಡಿಸ್ಪ್ಯೂಟ್ಗೆ ಸಂಬಂಧಪಟ್ಟಂತೆ, ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಟೆನ್ಷನ್ಸ್ ಇರ್ಬೋದು. ಇದನ್ನು ಪ್ರಯಾರಿಟೈಸ್ ಮಾಡೋದಕ್ಕೋಸ್ಕರ ಭಾರತ ಇವತ್ತು ಆರ್ಮ್ಡ್ ಫೋರ್ಸಲ್ಲಿ ಸೆಲ್ಫ್ ರಿಲಯನ್ಸನ್ನು ತೋರಿಸಬೇಕು, ಆರ್ಮ್ ಪ್ರೊಡಕ್ಷನ್ಗೆ ಸಾಕಷ್ಟು ಇನ್ವೆಸ್ಟನ್ನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ಸಹ ಈ ಒಂದು ರಿಪೋರ್ಟಲ್ಲಿ ಕೊಟ್ಟಿದ್ದಾರೆ. ಹಾಗೆ ಈ ಒಂದು ರಿಪೋರ್ಟಲ್ಲಿ ಇವತ್ತು ರಷ್ಯಾ ಮತ್ತು ಉಕ್ರೈನ್ 2 ಕಂಟ್ರಿಗಳು ಯಾವ ರೀತಿಯಾಗಿ ಮಿಲಿಟರಿಗೆ ಸಂಬಂಧಪಟ್ಟಂತೆ ಎಕ್ಸ್ಪೆಂಡಿಚರನ್ನು ಮಾಡಿದೆ. ರಷ್ಯಾ ಇವತ್ತು 2021ರಲ್ಲಿ ಮಿಲಿಟರಿ ಎಕ್ಸ್ಪೆಂಡಿಚರು 2.9% ಅಷ್ಟು ಇನ್ಕ್ರೀಸ್ ಮಾಡಿದೆ. ಸರಿಸುಮಾರು $65.9 ಬಿಲಿಯನ್ ಅಷ್ಟು ಇನ್ವೆಸ್ಟ್ ಮಾಡಿರೋದನ್ನು ನೋಡ್ಬೋದು 2021ರಲ್ಲಿ. ಯಾಕೆಂದರೆ ಉಕ್ರೈನಲ್ಲಿರ್ತಕ್ಕಂಥ ಬಾರ್ಡರ್ ಡಿಸ್ಪ್ಯೂಟ್ ಏನು ಇಶ್ಯೂ ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಉಕ್ರೈನು ಸಹ ಯಾವ ರೀತಿಯಾಗಿ ಮಿಲಿಟರಿ ಎಕ್ಸ್ಪೆಂಡಿಚರನ್ನು ಇನ್ಕ್ರೀಸ್ ಮಾಡಿದೆ. ರಷ್ಯಾದ ಒಂದು ಡಿಫೆನ್ಸ್ ಟೆಕ್ನಾಲಜಿ ಸ್ಟ್ರಾಂಗ್ ಇರೋದ್ರಿಂದ ಇವರು ಸಹ ಮಿಲಿಟರಿಗೆ ಸಂಬಂಧಪಟ್ಟಂಥ ಸಾಕಷ್ಟು ಚೇಂಜಸನ್ನು ಮಾಡಬೇಕಲ್ಲ. ಅವರು ಯಾವಾಗ ಕ್ರಿಮಿಯಾವನ್ನು ರಷ್ಯಾದವರು ಎನೆಕ್ಸ್ ಮಾಡ್ಕೊಂಡ್ರಲ್ಲ ಆ ಒಂದು ಟೈಮಲ್ಲಿ ಉಕ್ರೈನ್ ಅವರು ಸಹ ಫ್ಯೂಚರ್ ಡೇಸಲ್ಲಿ ರಷ್ಯಾ ಅಟ್ಯಾಕ್ ಮಾಡ್ಬೋದು ಅನ್ನುವಂಥ ಒಂದು ಅಟೆನ್ಷನಿಂದ ಸರಿಸುಮಾರು 72% ಅಷ್ಟು ಅವರು ಮಿಲಿಟರಿ ಸ್ಪೆಂಡಿಂಗನ್ನು ಮಾಡಿರುವಂಥ ಸಿಚುವೇಷನ್ಸನ್ನು ಈ ಒಂದು ರಿಪೋರ್ಟಲ್ಲಿ ಎಂಫಸೈಸ್ ಮಾಡಿದ್ದಾರೆ ಅನ್ನುವಂಥದ್ದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಟಾಪ್ ಮೋಸ್ಟ್ 5 ಕಂಟ್ರೀಸ್ಗಳು ಯಾವ್ಯಾವಿದಾವೆ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಿದ್ರೆ ಸಾಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ದ ಗೋಲ್ ಆಫ್ ಆನ್ ಎನರ್ಜಿ ಸೆಕ್ಯೂರ್ ಸೌತ್ ಏಷ್ಯಾ. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಹಾಗೂ GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆ್ಯಂಡ್ ಡಿಗ್ರೇಡೇಷನ್ಗೆ ಸಂಬಂಧಪಟ್ಟಂತೆ ಅಥವಾ ಕನ್ಸರ್ವೇಷನ್ಗೆ ಕನೆಕ್ಟ್ ಆಗ್ಬೋದು, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೂ ಸಹ ನಾವು ಕನೆಕ್ಟ್ ಮಾಡ್ಕೋಬೋದಾಗಿದೆ. ಈ ಆರ್ಟಿಕಲಲ್ಲಿರುವಂಥ ಇನ್ಫಾರ್ಮೇಷನ್ನು ಒಟ್ಟಾರೆಯಾಗಿ ನಮಗೆ ಸೌತ್ ಏಷ್ಯನ್ ನೇಷನ್ಸಲ್ಲಿ ಯಾವ ರೀತಿಯಾಗಿ ಇವತ್ತು ನಾವು ಎನರ್ಜಿ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದೇವೆ, ಯಾವ ರೀತಿಯಾಗಿ ನಮ್ಮ ಒಂದು ಎನರ್ಜಿ ಅನ್ನು ಪ್ರೊಡಕ್ಷನ್ ಮಾಡುವಂತಹ ಒಂದು ಟಾರ್ಗೆಟನ್ನು ಯಾವ ರೀತಿಯಾಗಿ ರೀಚ್ ಆಗ್ತಾ ಇದ್ದಾವೆ, ಪ್ರತಿಯೊಂದು ಸ್ಟೇಟಲ್ಲಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಓವರಾಲ್ ಆಗಿ ಯಾವ ರೀತಿಯಾಗಿ ಸೌತ್ ಏಷ್ಯನ್ ನೇಷನ್ಸ್ಗಳು ಇವತ್ತು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸಲ್ಲಿ ಇರುವಂಥ ಟಾರ್ಗೆಟನ್ನು ಇಂಟರ್ ಕನೆಕ್ಟೆಡ್ ಆಗಿ ಯಾವ ರೀತಿಯಾಗಿ ಅಚೀವ್ ಮಾಡೋದಕ್ಕೋಸ್ಕರ ಈ ಒಂದು ಎನರ್ಜಿ ಸೆಕ್ಟರ್ ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಿದೆ. ಅದಕ್ಕೆ ನಾವು ಯಾಕೆ ಫೋಕಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಹೆಲ್ಪ್ ಆಗುತ್ತೆ ಹಾಗೂ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗಿರುವಂಥ ಡೈಮೆನ್ಷನ್ಸನ್ನು ಕವರ್ ಮಾಡಿದ್ದಾರೆ. ಸೊ ಡೈರೆಕ್ಟಾಗಿ ಆರ್ಟಿಕಲಲ್ಲಿರುವಂತಹ ಪಾಯಿಂಟ್ಸನ್ನು ಕನ್ಸಿಡರ್ ಮಾಡೋದಾದರೆ, ಇವಾಗ ಗ್ಲೋಬಲ್ ಲೆವೆಲಲ್ಲಿ ಒಂದು ಲ್ಯಾಂಡ್ ಮಾಸನ್ನು ಕನ್ಸಿಡರ್ ಮಾಡಿದಾಗ 5% ಲ್ಯಾಂಡ್ ಮಾಸಲ್ಲಿ 4th ಹೈಯೆಸ್ಟ್ ಗ್ಲೋಬಲ್ ಪಾಪ್ಯುಲೇಷನ್ ಇರೋದು ಈ ಒಂದು 5% ಲ್ಯಾಂಡ್ ಮಾಸ್ ಅಂದರೆ ಸೌತ್ ಏಷ್ಯಾದಲ್ಲಿ. ಅಷ್ಟೊಂದು ಪಾಪ್ಯುಲೇಟೆಡ್ ಏರಿಯಾ ಇದಾಗಿದೆ. ಇಲ್ಲಿ ಎಲೆಕ್ಟ್ರಿಸಿಟಿ ಜನ್ರೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಇಲ್ಲಿ ಹೈಲೈಟ್ ಮಾಡಿದ್ದಾರೆ.
ಹಾಗೂ ನಮ್ಮ ನೇಬರಿಂಗ್ ಕಂಟ್ರೀಸ್ಗಳಾಗಿರುವಂತಹ ಬಾಂಗ್ಲಾದೇಶ್ ಇರ್ಬೋದು 100% ಎಲೆಕ್ಟ್ರಿಫಿಕೇಷನನ್ನು ಹೇಳಿದೆ. ಮತ್ತು ರೀಸೆಂಟಾಗಿ ಭೂಟಾನ್, ಮಾಲ್ಡೀವ್ಸ್, ಶ್ರೀಲಂಕಾನೂ ಸಹ ಕಂಪ್ಲೀಟ್ ಆಗಿರುವಂಥ ಒಂದು ಎಲೆಕ್ಟ್ರಿಫಿಕೇಷನನ್ನು ಎನ್ಶೂರ್ ಮಾಡಿದೆ ಅನ್ನೋದನ್ನು 2019ರಲ್ಲಿ ನೋಡಿದ್ವಿ. ಇನ್ನು ಭಾರತ 94.4% ಮತ್ತು ಅಫ್ಘಾನಿಸ್ತಾನ್ 97% ಇರುವಂಥದ್ದು. ಪಾಕಿಸ್ತಾನ್ ಕಡಿಮೆ ಅಂತಂದರೆ 73%ಅನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಭೂತಾನ್ ಕಂಟ್ರಿ ಇದೆಯಲ್ಲ, ಇದು ಚೀಪೆಸ್ಟ್ ಎಲೆಕ್ಟ್ರಿಸಿಟಿ ಪ್ರೈಸನ್ನು ಎನ್ಶೋರ್ ಮಾಡ್ತಾ ಇದೆ. ಸೌತ್ ಏಷ್ಯಾನಲ್ಲಿ ಕಡಿಮೆ ಎಲೆಕ್ಟ್ರಿಸಿಟಿಯನ್ನು ನೋಡ್ತಕ್ಕಂಥ ಕಂಟ್ರಿ ಅಂತಂದರೆ ಭೂತಾನ್ ಆಗಿರುವಂಥದ್ದು. ಭಾರತ ಹೈಯೆಸ್ಟ್ ಪ್ರೈಸ್ ಇರೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಮತ್ತು ಬಾಂಗ್ಲಾದೇಶನೂ ಸಹ ಸಾಕಷ್ಟು ಪವರ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ತಮ್ಮ ಒಂದು ಸ್ಕೇಲನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಈ ಒಂದು ಪವರ್ ಡಿಮ್ಯಾಂಡನ್ನು ಸಹ ಎನ್ಹ್ಯಾನ್ಸ್ ಮಾಡಿದ್ದಾರೆ ಅನ್ನೋದನ್ನು ಸಹ ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಹಾಗೂ ಭಾರತನೂ ಸಹ ತನ್ನ ಒಂದು ಟೋಟಲ್ ಕನ್ಸಂಪ್ಷನಲ್ಲಿ ಇವತ್ತು ರಿನ್ಯೂವಬಲ್ ಎನರ್ಜಿ ಮೇಲೆ ಸಾಕಷ್ಟು ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದೆ. ಟ್ರಾನ್ಸಿಷನ್ ಆಗ್ತಾ ಇರೋಂಥ ಕಂಡೀಷನು. ನಾವು ಇವತ್ತು ಫಾಸಿಲ್ ಫ್ಯೂಯಲಿಂದ ಹೆಚ್ಚಾಗಿ ರಿನ್ಯೂವಬಲ್ ಎನರ್ಜಿ ಕಡೆ ಶಿಫ್ಟ್ ಆಗ್ತಾ ಇದ್ದೀವಿ. 40% ಕನ್ಸಂಪ್ಷನನ್ನು ರಿನ್ಯೂವಬಲ್ ಎನರ್ಜಿಯಿಂದ ಪಡ್ಕೋತಾ ಇದ್ದೀವಿ ಅನ್ನುವಂಥದ್ದು. ಈ ಒಂದು ಸೌತ್ ಏಷ್ಯನ್ ಕಂಟ್ರಿನಲ್ಲಿ ಪಾಕಿಸ್ತಾನದ ಒಂದು ಟಾರ್ಗೆಟ್ ಏನಿದೆಯಲ್ಲ, ಅದು ಅಷ್ಟೊಂದು ರೀಚ್ ಆಗಲ್ಲ. ಯಾಕೆಂದರೆ ಇಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರೋದನ್ನು ನೋಡ್ತಾ ಇದ್ವಿ. ಅವರ ಒಂದು ಎನರ್ಜಿ ಕನ್ಸಂಪ್ಷನನ್ನು ಅಥವಾ ಅವರ ಒಂದು ಪವರ್ ಶಾರ್ಟೇಜ್ ಇರೋದ್ರಿಂದ ಅವರ ಒಂದು ಎಕಾನಮಿಗೆ ಇವತ್ತು ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಸೌತ್ ಏಷ್ಯನಲ್ಲಿ ಎಲೆಕ್ಟ್ರಿಸಿಟಿ ಪಾಲಿಸೀಸ್ಗಳು ಯಾವ ರೀತಿಯಾಗಿದೆ, ಇದರಿಂದ ಕಂಟ್ರಿಗಳಲ್ಲಿ ಪ್ರತಿಯೊಂದು ಹೌಸ್ ಹೋಲ್ಡ್ಗೂ ಸಹ ಎಲೆಕ್ಟ್ರಿಸಿಟಿಯನ್ನು ಕೊಡೋದ್ರ ಮುಖಾಂತರ ಇವರ ಒಂದು ಆಬ್ಜೆಕ್ಟಿವ್ ಏನಿದೆ, ಇವತ್ತು ರಿಲಯಬಲ್ ಆಗಿರ್ತಕ್ಕಂಥ ಕ್ವಾಲಿಟಿ ಬೇಸ್ಡ್ ಎಲೆಕ್ಟ್ರಿಸಿಟಿಯನ್ನು ಮತ್ತು ಎಫಿಷಿಯೆಂಟ್ ಮ್ಯಾನರಲ್ಲಿ ರೀಸನೇಬಲ್ ರೇಟಲ್ಲಿ ಇವತ್ತು ಕನ್ಸ್ಯೂಮರ್ಗೆ ಕೊಡುವಂಥ ಒಂದು ಇಂಟೆನ್ಷನನ್ನು ಇಟ್ಕೊಂಡು ಅವರ ಪಾಲಿಸಿಯನ್ನು ಮಾಡಿದ್ದಾರೆ. ಇದರಿಂದಾಗಿ ಎಲೆಕ್ಟ್ರಿಸಿಟಿ ಸೆಕ್ಟರಲ್ಲಿ ಬೇಕಾಗಿರುವಂಥ ಒಂದು ಇಶ್ಯೂಸ್ಗಳೆಲ್ಲ ಅಡ್ರೆಸ್ ಮಾಡುವಂತೆ ಪಾಲಿಸಿಯನ್ನು ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ ಜನ್ರೇಷನ್ಗೆ ಸಂಬಂಧಪಟ್ಟಂತೆ, ಟ್ರಾನ್ಸ್ಮಿಷನ್ಗೆ ಇರ್ಬೋದು, ಡಿಸ್ಟ್ರಿಬ್ಯೂಷನ್ಗೆ ಇರ್ಬೋದು, ರೂರಲ್ ಎಲೆಕ್ಟ್ರಿಫಿಕೇಷನ್ಗೆ ಇರ್ಬೋದು, ಇನ್ನು ಈ ಒಂದು ಸೆಕ್ಟರಲ್ಲಿ ಇರ್ತಕ್ಕಂಥ ರಿಸರ್ಚ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಹಾಗೂ ಎನ್ವಿರಾನ್ಮೆಂಟಲ್ ಇಶ್ಯೂಸನ್ನು ಅಡ್ರೆಸ್ ಮಾಡೋದಕ್ಕೋಸ್ಕರ, ಎನರ್ಜಿ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಅಥವಾ ಹ್ಯೂಮನ್ ರಿಸೋರ್ಸನ್ನು ಟ್ರೈನಿಂಗ್ ಮಾಡುವಂಥ ಒಂದು ಸಿಚುವೇಶನ್ ಇರ್ಬೋದು. ಈ ಎಲ್ಲ ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡೋದಕ್ಕೋಸ್ಕರ ಸೌತ್ ಏಷ್ಯನ್ ಇರತಕ್ಕಂಥ ಕಂಟ್ರೀಸ್ಗಳು ಯಾವ ರೀತಿಯಾದಂಥ ಇನಿಷಿಯೇಟಿವ್ಸ್ಗಳನ್ನು ತಂದಿದೆ, ಅಪ್ರೋಚಸ್ಗಳನ್ನು ತಂದಿದೆ. ಸೊ ಇಲ್ಲಿ ನಾವು ಒಂದೊಂದು ಕಂಟ್ರಿ ಯಾವ ರೀತಿಯಾಗಿ ತನ್ನ ಒಂದು ಎಲೆಕ್ಟ್ರಿಸಿಟಿ ಜನ್ರೇಷನ್ಗೋಸ್ಕರ ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದೆ ಅವರ ಒಂದು ಜಿಯೋಗ್ರಫಿಕಲ್ ಡಿಫ್ರೆನ್ಸ್ನ ಮೇಲೆ. ಇವಾಗ ಭಾರತ ತನ್ನ ಒಂದು ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ಗೋಸ್ಕರ ಅಥವಾ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ಗೋಸ್ಕರ ನಾವು ಡಿಪೆಂಡ್ ಆಗಿರುವಂಥದ್ದು ಕೋಲ್ ಇವತ್ತು 55% ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಮಾಡೋದಕ್ಕೋಸ್ಕರ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಇದರಲ್ಲಿ ನೇಪಾಳನ್ನು ನಾವು ನೋಡಿದಾಗ 99.9% ಅವರ ಒಂದು ಎನರ್ಜಿ ಪ್ರೊಡಕ್ಷನ್ನು ಹೈಡ್ರೋ ಪವರ್ ಮೇಲೆ ಡಿಪೆಂಡ್ ಆಗಿದೆ. ಬಾಂಗ್ಲಾದೇಶದಲ್ಲಿ ಅವರು ನ್ಯಾಚುರಲ್ ಗ್ಯಾಸ್ ಮೇಲೆ ಡಿಪೆಂಡೆನ್ಸಿಯನ್ನು 75% ತೋರಿಸ್ತಾ ಇದ್ದಾರೆ. ಇನ್ನು ಶ್ರೀಲಂಕಾನೂ ಸಹ ಆಯಿಲ್ ಇಂಪೋರ್ಟ್ ಮಾಡೋದ್ರ ಮುಖಾಂತರ ಅವರ ಒಂದು ಎನರ್ಜಿ ಪ್ರೊಡಕ್ಷನನ್ನು ಮೀಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಬೇರೆ ಬೇರೆ ಕಂಟ್ರಿಗಳು ಅವರು ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ಗೋಸ್ಕರ ಯಾವ ರೀತಿಯಾದಂಥ ಡಿಪೆಂಡೆನ್ಸಿ ಇದೆ ಅನ್ನೋದನ್ನು ನೋಡ್ಬೋದು. ಇದೆಲ್ಲ ಅವರ ಒಂದು ಜಿಯೋಗ್ರಫಿಕಲ್ ಡಿಫ್ರೆನ್ಸ್ ಮೇಲೆ, ಅವರ ಒಂದು ರಿಸೋರ್ಸ್ನ ಆಧಾರದ ಮೇಲೆ ಆಗಿರುತ್ತೆ ಅನ್ನುವಂಥದ್ದು. ಇನ್ನು ಹೇಗೆ ಈ ಒಂದು ಎಲೆಕ್ಟ್ರಿಫಿಕೇಷನ್ ಸೆಕ್ಟ್ರಲ್ಲಿ ಆಗ್ತಕ್ಕಂಥ ಗ್ರೋತು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಗೆ ಕನೆಕ್ಟ್ ಮಾಡಿದ್ದಾರೆ ಅಂತಂದರೆ, ಇವಾಗ ನಾವು ಎನರ್ಜಿ ಕನ್ಸಂಪ್ಷನನ್ನು 0.4% ಇನ್ಕ್ರೀಸ್ ಮಾಡಿದರೆ ಇದು ನಮ್ಮ ಒಂದು GDP ಪರ್ ಕ್ಯಾಪಿಟನಲ್ಲಿ 1% ಕಾಂಟ್ರಿಬ್ಯೂಷನ್ ಆಗುತ್ತೆ. ಸೊ GDPನಲ್ಲಿ 1% ಇನ್ಕ್ರೀಸ್ ಆಗುವಂಥ ಕಂಡೀಷನನ್ನು ನೋಡ್ತಾ ಇದ್ದೀವಿ. ಅದು ಪರ್ ಕ್ಯಾಪಿಟಾ ವೈಸಲ್ಲಿ ಕ್ಯಾಲ್ಕುಲೇಟ್ ಮಾಡುವಂತೆ. ಇನ್ನು ಎಲೆಕ್ಟ್ರಿಫಿಕೇಷನ್ ಕೇವಲ ನಮ್ಮ ಒಂದು ಲೈಫ್ ಸ್ಟೈಲ್ಸನ್ನು ಇಂಪ್ರೂವ್ ಮಾಡದೆ ಇವತ್ತು ನಮ್ಮ ಒಂದು ಅಗ್ರಿಗೇಟ್ ಎಕಾನಮಿಗೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಒಟ್ಟಾರೆಯಾಗಿ ನಮ್ಮ GDPಗೆ ಇವತ್ತು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಅನ್ನುವಂಥದ್ದು. ಮಿಡಲ್ ಇನ್ಕಮ್ ಕಂಟ್ರೀಸ್ಗಳಲ್ಲಿ ಇವತ್ತು ಪವರನ್ನು ಜನ್ರೇಷನ್ ಮಾಡುವಂಥದ್ದು ಇಂಪಾರ್ಟೆಂಟ್ ರೋಲ್, ನಮ್ಮ ಒಂದು ಎಕಾನಾಮಿಕ್ ಗ್ರೋತ್ಗೆ ಇವತ್ತು ಕಾಂಟ್ರಿಬ್ಯೂಷನ್ ಮಾಡುವಂಥದ್ದು ಎಲೆಕ್ಟ್ರಿಫಿಕೇಷನ್ ಅನ್ನುವಂಥದ್ದು. ಯಾವ ರೀತಿಯಾಗಿ ಇರ್ಬೋದು, ಇವತ್ತು ಎಲೆಕ್ಟ್ರಿಫಿಕೇಷನ್ ಅಥವಾ ಎಲೆಕ್ಟ್ರಿಸಿಟಿ ಏನು ಮಾಡುತ್ತೆ, ಇನ್ವೆಸ್ಟ್ಮೆಂಟನ್ನು ಇನ್ಕ್ರೀಸ್ ಮಾಡುತ್ತೆ, ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳನ್ನು ಬೂಸ್ಟ್ ಮಾಡುತ್ತೆ. ಕೇವಲ ಕಂಟ್ರಿಗಳಲ್ಲಿ ಅಷ್ಟೇ ಅಲ್ಲದೆ ಬೇರೆ ಕಂಟ್ರಿಗಳು ಸಹ ಬೇರೆ ಒಂದು ಕಂಟ್ರಿಗೆ ಬಂದು ಇನ್ವೆಸ್ಟ್ ಮಾಡುವಂಥ ಒಂದು ಸಿಚುವೇಶನ್ಸನ್ನು ಕ್ರಿಯೇಟ್ ಮಾಡುತ್ತೆ. ಅಥವಾ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಇವತ್ತು ಹೆಚ್ಚಾಗುತ್ತೆ ಅನ್ನುವಂಥದ್ದು. ಇನ್ನು ಸೌತ್ ಏಷ್ಯನ್ ನೇಷನ್ಸಲ್ಲಿ ಇವಾಗ ಎಲೆಕ್ಟ್ರಿಸಿಟಿ ಕವರೇಜನ್ನು ಇನ್ಕ್ರೀಸ್ ಮಾಡೋದ್ರಿಂದ ಅಥವಾ ಇಂಡಸ್ಟ್ರಿಯಲ್ ಲೆವೆಲಲ್ಲಿ ನೋಡ್ಬೋದು, ಹೌಸ್ ಹೋಲ್ಡ್ ಲೆವೆಲಲ್ಲಿ ನೋಡ್ಬೋದು, ಇನ್ಕ್ರೀಸ್ ಮಾಡ್ತಾ ಇರೋದ್ರಿಂದ ಒಂದು ದೇಶಕ್ಕೆ GDP ಕಾಂಟ್ರಿಬ್ಯೂಷನ್ ಯಾವ ರೀತಿಯಾಗಿರುತ್ತೆ. ಇದರಿಂದ ಇಂಡಸ್ಟ್ರಿಗಳನ್ನು ಹೆಚ್ಚು ಸೆಟಪ್ ಮಾಡ್ಕೊತ ಹೋಗ್ಬೋದು.
ಎಲೆಕ್ಟ್ರಿಫಿಕೇಷನಿಂದ ಇಂಡಸ್ಟ್ರಿಗಳು ಸೆಟಪ್ ಆಗುತ್ತೆ. ಇನ್ನು ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗುತ್ತೆ. ಅಗ್ರಿಕಲ್ಚರ್ ಸೆಕ್ಟರ್ ಮೇಜರ್ ಕಾಂಟ್ರಿಬ್ಯೂಷನನ್ನು ಮಾಡ್ಬೋದು. ಇರಿಗೇಷನ್ಗೆ ಬೇಕಾಗಿರುವಂಥ ಎಲೆಕ್ಟ್ರಿಸಿಟಿ ಇರ್ಬೋದು, ಅಥವಾ ಕ್ರಾಪ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ, ಅಥವಾ ಇವತ್ತು ನಾವು ಪ್ಲಾಂಟೇಷನ್ ಕ್ರಾಪ್ಸ್ಗೆ ಮಾಡುವಾಗ ಸಾಕಷ್ಟು ಎಲೆಕ್ಟ್ರಿಸಿಟಿಯ ಒಂದು ಅವಶ್ಯಕತೆ ಇರುತ್ತೆ. ಈ ರೀತಿಯಾಗಿ ಮೇಜರ್ ಕಾಂಟ್ರಿಬ್ಯೂಷನಲ್ಲಿ ಬಾಂಗ್ಲಾದೇಶದಲ್ಲಿ ಹೆಚ್ಚಾಗಿ 50.3% GDP ಇವತ್ತು ಕೇವಲ ಇಂಡಸ್ಟ್ರಿ ಸೆಕ್ಟರಿಂದ ಮತ್ತು ಅಗ್ರಿಕಲ್ಚರ್ ಸೆಕ್ಟರಿಂದ ಬರ್ತಾ ಇದೆ. ಹಾಗೂ ನೇಪಾಳನು ಸಹ ಇವತ್ತು ಎಲೆಕ್ಟ್ರಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಅಲ್ಲಿರ್ತಕ್ಕಂಥ ಅರ್ಬನೈಸೇಷನ್ ಸಿಚುವೇಶನ್ ಇರ್ಬೋದು, ಎನರ್ಜಿ ಕನ್ಸಂಪ್ಷನನ್ನು ಇನ್ಕ್ರೀಸ್ ಮಾಡೋದ್ರಿಂದ ಅರ್ಬನಿಂದ ಇವತ್ತು ಹೆಚ್ಚಾಗಿರ್ತಕ್ಕಂಥ ಕಾಂಟ್ರಿಬ್ಯೂಷನು ಸಹ GDPಗೆ ಬರ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಇಲ್ಲಿ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಇಂಡಸ್ಟ್ರಿಯಲೈಸೇಷನ್ ಮತ್ತು ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ಗಳೇನಿದಾವಲ್ಲ, ಇಲ್ಲಿ ಮೇಜರ್ ಆಗಿರುವಂಥ ಡ್ರಾಪ್ ಆಗಿರುವಂಥ ಕಂಡೀಷನ್ ಅಂತಂದರೆ ಅಲ್ಲಿ ಪವರ್ ಶಾರ್ಟೇಜ್. ಈ ಒಂದು ಪವರ್ ಶಾರ್ಟೇಜಿಂದ ಅವರ ಒಂದು ಮೇಜರ್ ಪ್ರೊಡಕ್ಷನ್ನು ಹಾರ್ಮ್ ಆಗಿದೆ ಅನ್ನೋದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಸೋಲಾರ್ ಪವರ್ ಎಲೆಕ್ಟ್ರಿಫಿಕೇಷನನ್ನು ಬಾಂಗ್ಲಾದೇಶದಲ್ಲಿ ರೂರಲಲ್ಲಿ ಕೊಡಬೇಕು ಅನ್ನೋದಕ್ಕೋಸ್ಕರ ಸ್ಟೆಪ್ಸನ್ನು ತೊಗೊಂಡಿದ್ದಾರೆ. ಸೊ ಈ ಒಂದು ಸ್ಟೆಪ್ಪು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ 7 ರೀಚ್ ಮಾಡೋದ್ರಲ್ಲಿ ತೆಗೆದುಕೊಂಡಿರುವಂಥ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಅಂತ ಕನ್ಸಿಡರ್ ಮಾಡ್ಬೋದು. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ 7 ಏನು ಹೇಳುತ್ತೆ? ಎನ್ಶೂರ್ ಎಕ್ಸೆಸ್ ಟು ಅಫೋರ್ಡೆಬಲ್, ರಿಲಯಬಲ್, ಸಸ್ಟೈನೇಬಲ್ ಆ್ಯಂಡ್ ಮಾಡರ್ನ್ ಎನರ್ಜಿ ಫಾರ್ ಆಲ್ ಅನ್ನುವಂಥದ್ದು. ಸೊ ಈ ಒಂದು ಟಾರ್ಗೆಟನ್ನು ರೀಚ್ ಮಾಡೋದ್ರಲ್ಲಿ ಒಂದು ಸ್ಟೆಪ್ ಆಯಿತು. ಇನ್ನು ಇಲ್ಲಿ ನಾವು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ 5 ಸಹ ರೀಚ್ ಮಾಡ್ಬೋದು. 5 ಏನಿದೆ? ಜೆಂಡರ್ ಈಕ್ವಾಲಿಟಿ. ಸೊ ಹೇಗೆ ಈ ಒಂದು ಜೆಂಡರ್ ಈಕ್ವಾಲಿಟಿಯನ್ನು ನಾವು ರೀಚ್ ಮಾಡ್ಬೋದು ಅಂತಂದರೆ, ಇವಾಗ ನಾವು ನಮ್ಮ ಒಂದು ಪವರ್ ಪ್ರೊಡಕ್ಷನ್ಗೋಸ್ಕರ ಹೆಚ್ಚಾಗಿ ರಿನ್ಯೂವೇಬಲ್ ಎನರ್ಜಿ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಅದರಲ್ಲೂ ಸೋಲಾರ್ ಸೆಕ್ಟರ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಈ ಒಂದು ಸೋಲಾರ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಸರಿಸುಮಾರು 1 ಲಕ್ಷ ಫೀಮೇಲ್ ಸೋಲಾರ್ ಎಂಟರ್ಪ್ರಿನೋರ್ಸನ್ನು ನಾವು ತಯಾರು ಮಾಡ್ಬೋದು. ಇದರಿಂದ ಗೋಲ್ 5ನಲ್ಲಿ ಇವತ್ತು ಜೆಂಡರ್ ಈಕ್ವಾಲಿಟಿಯನ್ನು ಅಚೀವ್ ಮಾಡೋದು ಹಾಗೂ ಎಲ್ಲ ವುಮನ್ ಮತ್ತು ಗರ್ಲ್ಸ್ಗಳನ್ನು ಎಂಪವರ್ ಮಾಡುವಂಥ ಒಂದು ವರ್ಕನ್ನು ಮಾಡ್ಬೋದಾಗಿದೆ. ಹಾಗೂ ಭಾರತ ಇವತ್ತು ರಿನ್ಯೂವೇಬಲ್ ಎನರ್ಜಿಯಿಂದ 40% ಟೋಟಲ್ ಎನರ್ಜಿ ಕನ್ಸಂಪ್ಷನನ್ನು ಮಾಡಬೇಕು ಅನ್ನುವಂಥ ಒಂದು ಟಾರ್ಗೆಟನ್ನು ಹಾಕ್ಕೊಂಡಿದೆ. ಈ ಒಂದು ಪ್ಲೆಡ್ಜ್ ಏನಿದೆಯಲ್ಲ, ಇದೊಂದು ಬಿಗ್ ಸ್ಟೆಪ್ ಅಂತ ಹೇಳ್ಬೋದು. ಇದರಿಂದಾಗಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ 9 ಅಚೀವ್ ಮಾಡ್ಬೋದು. 9 ಯಾವ ರೀತಿಯಾಗಿ ಕನೆಕ್ಟ್ ಮಾಡೋದು ಅಂತಂದರೆ, ಭಾರತ ಈ ಒಂದು ಎನರ್ಜಿ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ಇನ್ಫ್ರಾಸ್ಟ್ರಕ್ಚರ್ಸ್ಗಳನ್ನು ಬಿಲ್ಡ್ ಮಾಡುತ್ತೆ. ಇದರಿಂದ ಇನ್ಕ್ಲೂಸಿವ್ನೆಸ್ ಪ್ರಮೋಟ್ ಮಾಡ್ದಂಗಾಗುತ್ತೆ. ಇಂಡಸ್ಟ್ರಿಯಲೈಸೇಷನ್ ಇರ್ಬೋದು. ಈ ಒಂದು ಇನೋವೇಷನಿಂದನೂ ಸಹ ಸಾಕಷ್ಟು ಕಾಂಟ್ರಿಬ್ಯೂಷನ್ ಇರೋದ್ರಿಂದ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ 9ಗೆ ನಾವು ಕನೆಕ್ಟ್ ಮಾಡ್ಕೋಬೋದಾಗಿದೆ. ಹಾಗೂ ಈ ಒಂದು ಎನರ್ಜಿ ಪ್ರೊಡಕ್ಷನಿಂದ ಅಥವಾ ಎಲೆಕ್ಟ್ರಿಫಿಕೇಷನಿಂದ ನಾವು ಏನು ಮಾಡ್ಬೋದು ಅಂತಂದರೆ, ಅಫೋರ್ಡೆಬಲ್ ಲೆವೆಲಲ್ಲಿ ಎಲ್ಲರಿಗೂ ಆನ್ಲೈನ್ ಎಜುಕೇಷನನ್ನು ಕೊಡ್ಬೋದು. ಅಂದರೆ ಇಂಟರ್ನೆಟ್ನ ಮುಖಾಂತರ ಆಗುತ್ತೆ. ಇದರಿಂದ ಕ್ವಾಲಿಟಿ ಎಜುಕೇಷನನ್ನು ಪ್ರಮೋಟ್ ಮಾಡ್ದಂಗಾಗುತ್ತೆ. ಲೈಫ್ ಲಾಂಗ್ ಲರ್ನಿಂಗ್ ಅಪಾರ್ಚುನಿಟಿಯನ್ನು ಎಲ್ಲರಿಗೂ ಕೊಟ್ಟಂಗಾಗುತ್ತೆ. ಇದು ಸಸ್ಟೈನೇಬಲ್ ಡೆವಲಪ್ಮೆಂಟ್ 4 ಗೋಲ್ಗೆ ಕನೆಕ್ಟ್ ಮಾಡ್ಬೋದು. ಅಂದರೆ ಕ್ವಾಲಿಟಿ ಎಜುಕೇಷನ್ಗೆ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದಾಗಿದೆ. ಇನ್ನು ಈ ರೀತಿಯಾದಂಥ ಇಂಡಸ್ಟ್ರಿಯಲೈಸೇಷನ್, ಇನೋವೇಷನ್ ಅಥವಾ ಇನ್ಫ್ರಾಸ್ಟ್ರಕ್ಚರನ್ನು ಬಿಲ್ಡ್ ಮಾಡೋದ್ರಿಂದ ಒಂದು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಸಹ ಕ್ರಿಯೇಟ್ ಮಾಡ್ಬೋದು. ಇದರಿಂದ ನೋ ಪವರ್ಟಿ ಅನ್ನುವಂಥ ಒಂದು ಗೋಲನ್ನು ಸಹ ನಾವು ಇಂಡೈರೆಕ್ಟಾಗಿ ರೀಚ್ ಮಾಡುತ್ತೆ. ಮತ್ತು ಎಲ್ಲರಿಗೂ ಸಹ ಪ್ರಾಪರಾಗಿ ಟೆಕ್ನಾಲಜಿ ವೈಸ್ ಹೆಲ್ತ್ ಸೊಲ್ಯೂಷನನ್ನು ಕೊಡುವಂಥದ್ದು. ಸೊ ಅಫೋರ್ಡೆಬಲ್ ಲೆವೆಲಲ್ಲಿ ಇವತ್ತು ಎಲ್ಲರಿಗೂ ಸಹ ಟೆಕ್ನಾಲಜಿಯ ಮುಖಾಂತರ ಹೆಲ್ತ್ ಸೊಲ್ಯೂಷನ್ನು ಅವೈಲೇಬಲ್ ಇರುವಂಥ ಸಿಚುವೇಶನ್ಸ್ ಕ್ರಿಯೇಟ್ ಮಾಡುತ್ತೆ. ಇದರಿಂದ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ 3ಗೂ ಸಹ ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ಗೆ ನಾವು ಕನೆಕ್ಟ್ ಮಾಡ್ಕೋಬೋದಾಗಿದೆ. ಸೊ ಈ ರೀತಿಯಾಗಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲಲ್ಲಿ ಇರ್ತಕ್ಕಂಥ ಟಾರ್ಗೆಟನ್ನು ಇಂಟರ್ ಕನೆಕ್ಟೆಡ್ ಆಗಿ ನಾವು ಯಾವ ರೀತಿಯಾಗಿ ಅಚೀವ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಎನರ್ಜಿ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ನಾವು ಇವತ್ತು ರಿನ್ಯೂವೇಬಲ್ ಎನರ್ಜಿ ಮೇಲೆ ಹೆಚ್ಚೊಂದು ಡಿಪೆಂಡೆನ್ಸಿಯನ್ನು ತೋರಿಸೋದ್ರಿಂದ ಅಥವಾ ಫೋಕಸ್ ಮಾಡೋದ್ರಿಂದ, ಎಫಿಷಿಯೆಂಟಾಗಿ ನಾವು ಅದನ್ನು ಯುಟಿಲೈಸ್ ಮಾಡ್ಕೊಳೋದ್ರಿಂದ ನಾವು ಗ್ರೀನ್ ಎನರ್ಜಿಯನ್ನು ಪ್ರಮೋಟ್ ಮಾಡ್ದಂಗಾಗುತ್ತೆ. ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರು 2070ರಲ್ಲಿ ನಾವು ಯಾವ ರೀತಿಯಾಗಿ ನೆಟ್ ಝೀರೋ ಕಂಡೀಷನ್ಗೆ ಬರ್ತಾ ಇದ್ದೀವಿ ಅನ್ನುವಂಥ ಪ್ಲೆಡ್ಜನ್ನು COP26 ಗ್ಲಾಸ್ಗೋನಲ್ಲಿ ನೀಡಿದಾರಲ್ಲ, ನಮ್ಮ ಒಂದು ಟಾರ್ಗೆಟ್ ಏನಿದೆ ರಿನ್ಯೂವೇಬಲ್ ಎನರ್ಜಿನಲ್ಲಿ 450 ಗಿಗಾವ್ಯಾಟ್ ಇರುವಂಥದ್ದು 50 ಗಿಗಾವ್ಯಾಟ್ ಅನ್ನು ಅಚೀವ್ ಮಾಡ್ತಾ ಇದ್ವಿ 2030 ಒಳಗಾಗಿ ಅನ್ನುವಂಥ ಟಾರ್ಗೆಟನ್ನು ಸಹ ನಾವು ಇವತ್ತು ರೀಚ್ ಮಾಡ್ಬೋದು. ರಿನ್ಯೂವೇಬಲ್ ಎನರ್ಜಿ ಸೋರ್ಸಸ್ ಅಂದರೆ ನಾರ್ಮಲಿ ಹೈಡ್ರೋ ಪವರ್ ಇರ್ತವೆ, ಸೋಲಾರ್, ವಿಂಡ್, ಜಿಯೋಥರ್ಮಲ್ ಮತ್ತು ಬಯೋಮಾಸ್. ಈ ರೀತಿಯಾಗಿ ಎಲ್ಲ ಸೆಕ್ಟರ್ಸ್ಗಳಲ್ಲಿ ನಾವು ಟಾರ್ಗೆಟ್ ಮಾಡೋದ್ರಿಂದ ನಮ್ಮ ಒಂದು ಎನರ್ಜಿ ಪ್ರೊಡಕ್ಷನನ್ನು, ನಮ್ಮ ಒಂದು ಟಾರ್ಗೆಟನ್ನು ಈಸಿಯಾಗಿ ರೀಚ್ ಮಾಡ್ಬೋದಾಗಿದೆ. ಹಾಗೂ ರೀಜ್ನಲ್ ಲೆವೆಲಲ್ಲಿ ಇರ್ತಕ್ಕಂಥ ಎನರ್ಜಿ ಟ್ರೇಡಲ್ಲಿ ಕೆಲವೊಂದಿಷ್ಟು ಕನ್ಸರ್ನ್ಸನ್ನು ಸಹ ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಇವಾಗ 2014ರಲ್ಲಿ ಸಾರ್ಕ್ ನೇಷನ್ಸ್ಗಳೆಲ್ಲ ಸೇರಿಬಿಟ್ಟು ರೀಜ್ನಲ್ ಎನರ್ಜಿ
ಕೋಆಪರೇಷನ್ ಫ್ರೇಮ್ವರ್ಕನ್ನು ರೆಡಿ ಮಾಡಿತ್ತು. ಇಂಪ್ಲಿಮೆಂಟೇಷನ್ ಲೆವೆಲಲ್ಲಿ ಅಷ್ಟೊಂದು ಪ್ರಾಪರಾಗಿ ನಡೆದಿಲ್ಲ, ಅಂದರೆ ಪ್ರಾಪರಾಗಿ ಅದು ಎಕ್ಸಿಕ್ಯೂಷನಲ್ಲಿ ಆಗಿಲ್ಲ. ಬಟ್ ಬೈಲ್ಯಾಟ್ರಲ್ ಮತ್ತು ಮಲ್ಟಿಲ್ಯಾಟ್ರಲ್ ಎನರ್ಜಿ ಟ್ರೇಡ್ ಅಗ್ರಿಮೆಂಟ್ಸ್ಗಳೇನಿದಾವಲ್ಲ, ಇವಾಗ ಇಂಡಿಯಾ ನೇಪಾಲ್ ಪೆಟ್ರೋಲಿಯಂ ಪೈಪ್ಲೈನ್ ಡೀಲ್ ಇರ್ಬೋದು, ಅಥವಾ ಇಂಡಿಯಾ ಭೂತಾನ್ ಹೈಡ್ರೋ ಎಲೆಕ್ಟ್ರಿಕ್ ಜಾಯಿಂಟ್ ವೆಂಚರ್ ಇರ್ಬೋದು, ಮಯನ್ಮಾರ್ ಮತ್ತು ಬಾಂಗ್ಲಾದೇಶ್ ಇಂಡಿಯಾದಲ್ಲಿರ್ತಕ್ಕಂಥ ಗ್ಯಾಸ್ ಪೈಪ್ಲೈನ್ ಇನಿಷಿಯೇಟಿವ್ ಇರ್ಬೋದು. ಈ ರೀತಿಯಾಗಿ ಸೌತ್ ಏಷ್ಯನ್ ನೇಷನ್ಸ್ಗಳು ಯಾವ ರೀತಿಯಾಗಿ ಎನರ್ಜಿಯನ್ನು ಪ್ರೊಡಕ್ಷನ್ ಮಾಡೋದರಲ್ಲಿ ಎನರ್ಜಿ ಪ್ರಾಜೆಕ್ಟಿಗೆ ಸಂಬಂಧಪಟ್ಟಂತೆ ಎಂಗೇಜ್ ಆಗಿದ್ದಾವೆ ಅಥವಾ ಮಲ್ಟಿಪಲ್ ಸೋಷಿಯಲ್ ಇನಿಷಿಯೇಟಿವ್ಸನ್ನು ತಗೊಂಡಿದ್ದಾವೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಬೇಕು. ಕೆಲವೊಂದಿಷ್ಟು ಲಿಮಿಟೇಷನ್ಸ್ಗಳಿದ್ದಾವೆ ಬಾರ್ಡರ್ ಇಶ್ಯೂಸ್ಗೆ ಸಂಬಂಧಪಟ್ಟಂತೆ, ಅಥವಾ ಪೀಸ್ ಬಿಲ್ಡಿಂಗ್ ಇರ್ಬೋದು, ರೀಜ್ನಲ್ ಸೆಕ್ಯೂರಿಟಿಗೆ ನಾವು ಇಲ್ಲಿ ಕನ್ಸರ್ನನ್ನು ತೋರಿಸ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಇಂಡಿಯಾ ಅಥವಾ ನೇಪಾಲ್ಗೆ ಸಂಬಂಧಪಟ್ಟಂಥ ಬಾರ್ಡರ್ ಇಶ್ಯೂಸ್ ಇರ್ಬೋದು, ಪವರ್ ಶೇರಿಂಗ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕಂಟ್ರೀಸ್ಗಳು ಸಹ ಇವತ್ತು ಕನ್ವಿನ್ಸಿಬಲ್ ಲೆವೆಲಲ್ಲಿ ಪಾರ್ಟಿಸಿಪೇಷನನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ಎಂಫಸೈಸ್ ಮಾಡ್ಬೋದು. ಸೊ ಒಟ್ಟಾರೆಯಾಗಿ ನಾವು ಹೇಳೋದಾದರೆ ಗ್ರೀನ್ ಎನರ್ಜಿಯನ್ನು ನಾವು ಕಾಂಟ್ರಿಬ್ಯೂಷನ್ ಮಾಡೋದಾಗಲಿ, ಸಸ್ಟೈನೇಬಲ್ ಡೆವಲಪ್ಮೆಂಟ್ಗೆ ಕಾಂಟ್ರಿಬ್ಯೂಷನ್ ಆಗೋದಾಗಲಿ, ಮತ್ತು ಎನರ್ಜಿ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕಂಟ್ರೀಸ್ಗಳು ಒಂದು ಕೋಆಪ್ರೇಷನ್ ಅಥವಾ ಕೋಆರ್ಡಿನೇಷನ್ ಲೆವೆಲಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ಎಂಫಸೈಸ್ ಮಾಡಬೇಕಾಗತ್ತೆ. ಹಾಗೂ ಒಂದು ಪರ್ಟಿಕ್ಯುಲರ್ ಕಂಟ್ರಿಗೆ ಎನರ್ಜಿ ಪ್ರೊಡಕ್ಷನಲ್ಲಿ ಹಿಂದಿದ್ದರೆ ಯಾವ ರೀತಿಯಾದಂಥ ತೊಂದರೆಗಳನ್ನು ಫೇಸ್ ಮಾಡ್ಬೋದು ಅನ್ನೋದಕ್ಕೆ ಪಾಕಿಸ್ತಾನದ ಎಕ್ಸಾಂಪಲನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲಿರ್ತಕ್ಕಂಥ ಡೈಮೆನ್ಷನ್ಸ್ಗಳು ನಾವು ಮೇನ್ಸಲ್ಲಿ ಈಸಿಯಾಗಿ ಯುಟಿಲೈಸ್ ಮಾಡ್ಕೋಬೋದಾಗಿದೆ. ಯಾಕೆಂದರೆ ಈ ಒಂದು ಗ್ಲೋಬಲ್ ವಾರ್ಮಿಂಗ್ಗೆ ಸಂಬಂಧಪಟ್ಟಂತೆ, ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಇಶ್ಯೂನ ಅಡ್ರೆಸ್ ಮಾಡೋದಕ್ಕೋಸ್ಕರ ಗ್ಲೋಬಲ್ ಲೆವೆಲಲ್ಲಿ ಸಾಕಷ್ಟು ಪ್ರೋಟೋಕಾಲ್ಸ್ಗಳನ್ನು ನೋಡ್ತೀವಿ, ಸಾಕಷ್ಟು ಸಮಿಟ್ಸ್ಗಳನ್ನು ನೋಡ್ತಾ ಇದ್ದೀವಿ, ಸಾಕಷ್ಟು ಇನಿಷಿಯೇಟಿವ್ಸನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಸೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಸೌತ್ ಏಷ್ಯನ್ ನೇಷನ್ಸ್ ಒಟ್ಟಾರೆಯಾಗಿ ಯಾವ ರೀತಿಯಾಗಿ ಇವತ್ತು ರಿನ್ಯೂಯಬಲ್ ಎನರ್ಜಿಗೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ ಮತ್ತು ಎಲೆಕ್ಟ್ರಿಫಿಕೇಷನಿಂದ ಯಾವ ರೀತಿಯಾಗಿ ಹಲವಾರು ಸೆಕ್ಟರ್ಸ್ಗಳಿಗೆ ಕಾಂಟ್ರಿಬ್ಯೂಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ನಮಗೆ ಈ ಒಂದು ಆರ್ಟಿಕಲಿಂದ ಗೊತ್ತಿರಬೇಕಾಗುತ್ತೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.